ನಿನ್ನ ಪ್ರೀತಿಯನ್ನು ಕರ್ತನೆ, ನಿನ್ನ ಕೃಪೆಯನ್ನು ಕರ್ತನೆ, ನಿನ್ನ ಒಂದು ನಂಬಿಗಸ್ತಿಕೆಯನ್ನು, ನಿನ್ನ ಒಳ್ಳೆತನವನ್ನು ನೀನು ನಿರೂಪಿಸಿದ್ದಿ ಕರ್ತನೆ ಪದೇ ಪದೇ. ಸ್ತೋತ್ರ 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 ಸ್ವಾಮಿ. ಯಾವ ಗಣನೆಗೆ ಬಾರದಂತ ನಮ್ಮನ್ನು ನೀನು ಆರಿಸಿದ್ದಿ ಕರ್ತನೆ. ನಿನ್ನ ಮಕ್ಕಳಾಗುವ ಭಾಗ್ಯವನ್ನು, ಅಧಿಕಾರವನ್ನು ನಮಗೆ ಕೊಟ್ಟಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ತುಂಬು ಹೃದಯದಿಂದ ಕರ್ತನೆ ನಿನಗೆ ವಂದನೆ ಸಲ್ಲಿಸ್ತೇವಪ್ಪ. ಸ್ತೋತ್ರ ಯೆಸಯ್ಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ.
ಗಣನೆಯ ಮಾಡಿದ್ದು ನಿನ್ ಕೃಪೆಯೇ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಹೌದು ಸ್ವಾಮಿ ಯೇಸಪ್ಪ, ನಿನಗೆ ಎಷ್ಟು ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸಿದರೂ ಸಾಲದಪ್ಪ. ಎಂಥ ಒಳ್ಳೆಯ ದೇವರು ಕರ್ತನೆ, ಎಂತಹ ಒಳ್ಳೆಯ ತಂದೆ ನೀನು ಸ್ವಾಮಿ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ನೀನು ಮಹೋನ್ನತನು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ನಿನ್ನನ್ನು ನೋಡಲು, ನಿನ್ನನ್ನು ಪ್ರೀತಿಸಲು ಕರ್ತನೆ ನಾವು ಬಯಸುವೆವು ಸ್ವಾಮಿ. ನಿನ್ನನ್ನು ಕರ್ತನೆ, ನಿನ್ನ ಮುಖ ದರ್ಶನವನ್ನು ಬಯಸಿದ್ದೇವಪ್ಪ ಕರ್ತನೆ. ನಿನ್ನನ್ನು ನೋಡಲು, ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳಲು ನಾವು ಬಯಸ್ತೇವಪ್ಪ. ಓ ಹಾಲೆಲೂಯ. like you. ಯೇಸುವೆ ನನ್ನ ಯೇಸುವೆ.
ಲಾರ್ಡ್. ಕರ್ತನೆ, ನಿನ್ನ ಸನ್ನಿಧಾನ ಬೇಡದೇ ಇರುವಂಥ ಸಮಯ ಒಂದೂ ಇಲ್ಲ ಕರ್ತನೆ. ನಿನ್ನ ಸನ್ನಿಧಾನವಿಲ್ಲದೆ ಕರ್ತನೆ ನಾವು ಏನು ಮಾಡಲು ಸಾಧ್ಯವಿಲ್ಲಪ್ಪ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ನಮ್ಮ ಕೈಗಳನ್ನು ಮೇಲಕ್ಕೆತ್ತುತ್ತಾ ಕರ್ತನನ್ನು ಹೇಳುವ ಪ್ರಿಯ, ನಿನ್ನ ಪ್ರಸನ್ನತೆ ನನಗೆ ಬೇಕು. ಪ್ರತಿದಿನ ಪ್ರತಿ ಕ್ಷಣ ನನ್ನ ಕುಟುಂಬಕ್ಕೆ ಬೇಕು, ನನಗೆ ನೀನು ಬೇಕು, ನನ್ನ ಮಕ್ಕಳಿಗೆ ಬೇಕು. ಎಲ್ಲ ಕಾಲದಲ್ಲಿ ಎಲ್ಲ ಸಮಯಗಳಲ್ಲಿ ಕರ್ತನೆ ನನಗೆ ನಿನ್ನ ಪ್ರಸನ್ನತೆ ಬೇಕಪ್ಪ. ನಾವು ಆತನ ಮೇಲೆ ಆತುಕೊಂಡಿದ್ದೇವೆ ಎಂಬುದಾಗಿ ನಾವು ತೋರಿಸೋಣ. ಲೆಟ್ಸ್ ಟೆಲ್ ದ ಲಾರ್ಡ್ that we are dependent upon him every moment of our lives. ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ. ಹೇಳೋಣ ಪ್ರಿಯರೇ, ನೀನು ಇಲ್ಲದೆ ಏನೂ ಇಲ್ಲ, ನೀನು ಇಲ್ಲದೆ ನೀನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. Jesus. Yes, Lord. Yes, Abba. Prasannate, prasannate, inna prasannate. Thank you, Father. ವಂದನೆ ಯೇಸುವೆ. Father, we want your presence. ತಂದೆಯೇ, ನಿಮ್ಮ ಸನ್ನಿಧಾನವು ನಮಗೆ ಬೇಕು ಸ್ವಾಮಿ. We want your presence, Lord. ನಿಮ್ಮ ಸನ್ನಿಧಾನವು ನಮಗೆ ಬೇಕು ಸ್ವಾಮಿ. Lord, without your presence we can do nothing. ನಿಮ್ಮ ಸನ್ನಿಧಾನವಿಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. Lord, we thank you for bringing us to the end of this year. ಕರ್ತನೇ, ಈ ವರ್ಷದ ಕೊನೆ ಹಂತಕ್ಕೆ ನಮ್ಮನ್ನು ಕರೆದುಕೊಂಡು ಬಂದದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಸ್ವಾಮಿ. Personally, ವೈಯಕ್ತಿಕವಾಗಿ, as a family, ಕುಟುಂಬವಾಗಿ, as a church, ಸಭೆಯಾಗಿ, as a ministry, ಸೇವೆಯಾಗಿ we want to thank you, Lord. ನಿಮಗೆ ವಂದನೆ ಸಲ್ಲಿಸಲು ಇಷ್ಟಪಡ್ತೇವೆ ಕರ್ತನೆ. We want to be like that leper who came back to you, fell at your feet and he worshipped you. ಮತ್ತು ಕರ್ತನೆ, ಆ ಕುಷ್ಠರೋಗಿ ಹಿಂದಿರುಗಿ ಬಂದು ಸ್ವಾಮಿ ನಿಮ್ಮನ್ನು ಆರಾಧಿಸಿದಂತೆ ನಾವು ನಿಮ್ಮನ್ನು ಆರಾಧಿಸಲು ಇಷ್ಟಪಡ್ತೇವೆ ಸ್ವಾಮಿ. We look back and we thank you.
ನಾವು ಹಿಂದುಗಡೆ ನೋಡಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. But at the same time we look forward, oh God. ಅದೇ ಸಮಯದಲ್ಲಿ ಸ್ವಾಮಿ ಮುಂದೆ ನೋಡುತ್ತಿರಲಾಗಿ ಕೂಡ Lord, like Moses we say, ಕರ್ತನೇ ಮೋಶೆಯ ಹಾಗೆ ಸ್ವಾಮಿ ನಾವು ಹೇಳುತ್ತೇವೆ, without your presence, ನಿಮ್ಮ ಸನ್ನಿಧಾನವಿಲ್ಲದೆ do not take us one step ahead. ಒಂದು ಹೆಜ್ಜೆಯನ್ನು ಕೂಡ ನಮ್ಮನ್ನು ಮುಂದೆ ನಡೆಸಬೇಡ ಸ್ವಾಮಿ. But we thank you, Lord, when your presence goes with us. ಹೌದು ಕರ್ತನೇ, ನಿಮ್ಮ ಸನ್ನಿಧಾನವು ನಮ್ಮ ಮುಂದೆ ಹೋಗುವುದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. We thank you for your faithfulness. ನಿಮ್ಮ ನಂಬಿಕೆಸ್ತೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. Speak to us through your word, O Lord. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿ ಸ್ವಾಮಿ. Encourage us by your word. ನಿಮ್ಮ ವಾಕ್ಯದಿಂದ ಸ್ವಾಮಿ ನಮ್ಮನ್ನು ಪ್ರೋತ್ಸಾಹ ಪಡಿಸು. Holy Spirit, take the word and stir our hearts this morning. ಪರಿಶುದ್ಧಾತ್ಮನೇ, ವಾಕ್ಯದೊಟ್ಟಿಗೆ ನೀವು ಸ್ವಾಮಿ ನಮ್ಮ ಹೃದಯಗಳನ್ನು ಕಲಿಕಿಸು ಸ್ವಾಮಿ. Build us by your word, O God. ನಿಮ್ಮ ವಾಕ್ಯದಿಂದ ನಮ್ಮನ್ನು ಕಟ್ಟು ಸ್ವಾಮಿ. Lord, I pray that our heart will be comforted with hope. ಕರ್ತನೇ, ನಿಮ್ಮ ವಾಕ್ಯದಿಂದ ನಮ್ಮ ಹೃದಯ ಒಂದು ನಿರೀಕ್ಷೆಯಿಂದ ತುಂಬಿದಂತಾಗಲಿ ಸ್ವಾಮಿ. Let expectancy rise in our hearts this evening, O God. ಈ ಸಾಯಂಕಾಲದ ಸಮಯದಲ್ಲಿ ಸ್ವಾಮಿ ಒಂದು ನಿರೀಕ್ಷೆ ನಮ್ಮಲ್ಲಿ ಸ್ವಾಮಿ ಹುಟ್ಟಲಿ ಕರ್ತನೆ. We thank you, Lord, and you're going to do it. You will not disappoint us, O Father. ಕರ್ತನೆ, ನೀವು ನಮ್ಮನ್ನು ನಿರಾಶಾದಾಯಕರನ್ನಾಗಿ ಮಾಡುವುದಿಲ್ಲ, ಅದಕ್ಕಾಗಿ ಸ್ತೋತ್ರ. They that look to you, their faces are brightened. They are never ashamed, your word says. ಕರ್ತನೆ, ನಿಮ್ಮನ್ನೇ ದೃಷ್ಟಿಸಿದವರು ಅವರ ಮುಖವು ಪ್ರಕಾಶ ಹೊಂದಿತು ಎಂಬುದಾಗಿ ನಿಮ್ಮ ವಾಕ್ಯವು ಹೇಳುತ್ತದೆ ಸ್ವಾಮಿ. Amen. We give you all the glory. ನಿಮಗೆ ಮಾತ್ರ ಎಲ್ಲ ಮಹಿಮೆ ಸಲ್ಲಿಸ್ತೇವೆ ಕರ್ತನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. Amen. 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 All God's people, can I hear a big amen? ಎಲ್ಲ ದೇವ ಜನರು ಆಮೆನ್ ಎಂಬುದಾಗಿ ಹೇಳಬಹುದಾ? Amen. Kindly be seated in the presence of God. ದೇವರ ಸನ್ನಿಧಾನದಲ್ಲಿ ದಯಮಾಡಿ ಎಲ್ಲರೂ ಕೂತುಕೊಳ್ಳಿರಿ. Amen. Amen. It's wonderful to see you in the last hour of this year. ಮತ್ತು ನಿಮ್ಮೆಲ್ಲರನ್ನು ಈ ಒಂದು ವರ್ಷದ ಕೊನೆಯ ಒಂದು ಗಳಿಗೆಯಲ್ಲಿ ನೋಡುವುದು ಎಷ್ಟೋ ಅದು ಸಂತೋಷಕರವಾಗಿದೆ. Not even the last day, it is last hour. ಕೊನೆಯ ದಿನವು ಮಾತ್ರವಲ್ಲ, ಅದು ಕೊನೆಯ ಒಂದು ಗಳಿಗೆಯಾಗಿದೆ. Very soon we are going to step into the new year. ಮತ್ತು ಕೆಲವೇ ಒಂದು ಸಮಯದಲ್ಲಿ ನಾವು ಹೊಸ ವರ್ಷದಲ್ಲಿ ಕಾಲಿಡಲಿಕ್ಕಿದ್ದೇವೆ. Amen. Amen. But I want to remind all of us, what I shared the Sunday, and also as we step into the new year, I want to remind all of us. ಮತ್ತು ಭಾನುವಾರದಂದು ಸಾರಿದ ಒಂದು ವಾಕ್ಯವನ್ನು ಮತ್ತು ನಿಮಗೆ ಜ್ಞಾಪಕಪಡಿಸಲು ನಾನು ಇಷ್ಟಪಡುತ್ತೇನೆ. There's a difference between the world's people and God's people. ಮತ್ತು ಲೋಕದ ಜನರಿಗೆ ದೇವ ಜನರಿಗೆ ಒಂದು ವ್ಯತ್ಯಾಸವಿದೆ. Amen. We are not the world's people, we are God's people. ನಾವು ಲೋಕದ ಜನರು ಅಲ್ಲ, ಆದರೆ ನಾವು ದೇವರ ಜನರಾಗಿದ್ದೇವೆ. Amen. Amen. Can I hear a big amen if you agree with me that you are God's people? ದೇವ ಜನರಾಗಿದ್ದರೆ ನೀವು ಒಪ್ಪಿಕೊಳ್ಳುವುದಾದರೆ ಆಮೆನ್ ಎಂಬುದಾಗಿ ಹೇಳಿರಿ. Amen. Shake the hands of your neighbor and say, ನಾವು ದೇವ ಜನರಾಗಿದ್ದೇವೆ. ಪಕ್ಕದಲ್ಲಿರುವವರಿಗೆ ನೀವು ಕೈಯನ್ನು ಕುಲುಕಿ ಹೇಳಿರಿ, ನಾವು ದೇವ ಜನರಾಗಿದ್ದೇವೆ ಎಂಬುದಾಗಿ. Amen. Amen. Okay. Outside the world, you look at them, the way they enter into the new year is different. ಲೋಕದ ಜನರನ್ನು ನೀವು ಹೊರಗಡೆ ನೋಡುವಾಗ ಹೊಸ ವರ್ಷದಲ್ಲಿ ಅವರು ಬೇರೆ ಒಂದು ರೀತಿಯಲ್ಲಿ ಅವರು ಹೋಗುತ್ತಾರೆ. Go home and watch the television. Bangalore, you will see all kinds of crazy things happening. ಮನೆಗೆ ಹೋಗಿ ನೀವು ಟಿವಿಯಲ್ಲಿ ನೋಡಬಹುದು, ಮತ್ತು ಬೆಂಗಳೂರು ಪ್ರಾಂತದಲ್ಲಿ ಆ ಒಂದು ಹೊಸ ವರ್ಷದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನರು ಹೋಗುತ್ತಾರೆ. Even outside where you go, you'll find some mad people afterwards. ನೀವು ಹೊರಗಡೆ ಹೋದ ನಂತರ ಬೇರೆ ಒಂದು ಅನೇಕ ರೀತಿಯ ಹುಚ್ಚು ಜನರನ್ನು ಕೂಡ ನೀವು ನೋಡುತ್ತೀರಿ. Simply they will shout, simply they will scream. ಸುಮ್ಮನೆ ಅವರು ಅರಚುತ್ತಾರೆ, ಕಿರಿಚುತ್ತಾರೆ. Amen. But we are God's people. ಆದರೆ ನಾವು ದೇವ ಜನರಾಗಿದ್ದೇವೆ. There is always a difference between the kingdom of darkness and the kingdom of light. ಲೋಕ ರಾಜ್ಯಕ್ಕೆ ಮತ್ತು ದೇವರ ರಾಜ್ಯಕ್ಕೆ ವ್ಯತ್ಯಾಸವಿದೆ. When Amen, I want you to understand this. And not only now, as you enter the new year, there is a difference between God's people and the world's people. ನೀವಿದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವ ಜನರಿಗೆ ಲೋಕದ ಜನರಿಗೆ ಒಂದು ವ್ಯತ್ಯಾಸವಿದೆ ಎಂಬುದಾಗಿ. God always differentiated, put a difference between these two. ಮತ್ತು ದೇವ ಜನರು ಎರಡರ ಮಧ್ಯದಲ್ಲಿ ಒಂದು ವ್ಯತ್ಯಾಸವನ್ನು ಅವರು ಉಂಟು ಮಾಡುತ್ತಾರೆ. God created a difference. ಮತ್ತು ದೇವರು ಇದರ ಮಧ್ಯದಲ್ಲಿ ಒಂದು ವ್ಯತ್ಯಾಸವನ್ನು ಆತನು ಉಂಟು ಮಾಡುತ್ತಾನೆ. It is not that God does not love them. ಮತ್ತು ದೇವರವರನ್ನು ಪ್ರೀತಿ ಮಾಡುವುದಿಲ್ಲ ಎಂಬುದಾಗಿ ಅಲ್ಲ. We all were in that world. ನಾವೆಲ್ಲರೂ ಕೂಡ ಒಂದಾನೊಂದು ದಿನದಲ್ಲಿ ಆ ಲೋಕದಲ್ಲಿ ಇದ್ದೆವು. But our eyes were open. ಆದರೆ ಈಗ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ. We stepped into the kingdom of God. ಈಗ ನಾವು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದೇವೆ. We belong to the family of God. ದೇವರ ಕುಟುಂಬಕ್ಕೆ ನಾವು ಸೇರಿದವರಾಗಿದ್ದೇವೆ. So there is a difference, not because God hates them.
ದೇವರನ್ನು ದ್ವೇಷಿಸುತ್ತಾನೆ ಎಂಬುದಾಗಿ ಅಲ್ಲ, God wants them also to come here. ಅವರು ಕೂಡ ದೇವರ ರಾಜ್ಯದಲ್ಲಿ ಬರಬೇಕೆಂಬುದಾಗಿ ದೇವರ ಇಷ್ಟವಾಗಿದೆ. If you read the book of, don't have to turn your Bibles, in Exodus, ಆ ಒಂದು ವಿಮೋಚನಾ ಕಾಂಡದಲ್ಲಿ ನೀವು ನೋಡಿಕೊಳ್ಳುವಾಗ the Bible says there was a difference between the people of Egypt and the people of Israel. ಆ ಒಂದು ದೇವರ ವಾಕ್ಯದಲ್ಲಿ ನಾವು ಗಮನಿಸುವಾಗ ಐಗುಪ್ತ ದೇಶದ ಜನರಿಗೆ ದೇವ ಜನರಿಗೆ ಒಂದು ವ್ಯತ್ಯಾಸವಿತ್ತು. In Egypt there was darkness. ಐಗುಪ್ತ ದೇಶದಲ್ಲಿ ಕತ್ತಲೆ ಇತ್ತು. But in the land of Goshen where Israelites lived there was light. ಎಲ್ಲಿ ಇಸ್ರಾಯೇಲರು ವಾಸ ಮಾಡುತ್ತಿದ್ದರೋ ಗೋಷೆನ್ ಎಂಬ ಒಂದು ಪ್ರಾಂತದಲ್ಲಿ ಬೆಳಕು ಇತ್ತು. We sang that song, ರಕ್ತಕೋಟೆಯೊಳಗೆ ನಾವು ಬಂದಿರುವೆ. ರಕ್ತ ಕೋಟೆಯೊಳಗೆ ಬಂದಿದ್ದೇವೆ ಎಂಬ ಹಾಡನ್ನು ಹಾಡಿದ್ದೆವು. Amen. When the blood of the lamb was there upon Israelites, ದೇವರ ಒಂದು ರಕ್ತವು ಆ ಒಂದು ಇಸ್ರಾಯೇಲ್ ಜನರ ಮೇಲೆ ಇತ್ತು, and there was no death there. ಅಲ್ಲಿ ಮರಣವು ಇದ್ದಿಲ್ಲ. But in the house of the world, ಆದರೆ ಲೋಕದಲ್ಲಿ there was death. ಅಲ್ಲಿ ಒಂದು ಮರಣವಿತ್ತು. There is a difference. ಅಲ್ಲಿ ವ್ಯತ್ಯಾಸವಿತ್ತು. Light and darkness difference. ಬೆಳಕಿಗೆ ಕತ್ತಲಿಗೆ ವ್ಯತ್ಯಾಸವಿತ್ತು. Hallelujah. Hallelujah. Today God wants to remind all of us that's the kind of difference between us and the people of the world. ಈ ದಿನ ದೇವರು ನಮಗೂ ಕೂಡ ಅದೇ ಒಂದು ವ್ಯತ್ಯಾಸವು ಲೋಕದ ಜನರಿಗೆ ನಮಗೆ ಇದೆ ಎಂಬುದಾಗಿ ಆತನು ಹೇಳಲು ಇಷ್ಟಪಡುತ್ತಾ ಇದ್ದಾನೆ. The way we enter into New Year is different. ನಾವು ಹೊಸ ವರ್ಷದಲ್ಲಿ ಹೋಗುವುದು ತುಂಬಾ ವ್ಯತ್ಯಾಸವುಳ್ಳದ್ದಾಗಿರುತ್ತದೆ. But having said that, ಅದನ್ನು ಹೇಳುತ್ತಾ I want to remind all of us, ಇನ್ನೊಂದನ್ನು ಹೇಳಲು ನಾನು ಇಷ್ಟಪಡುತ್ತೇನೆ. there is nothing magical about the New Year. ಆ ಒಂದು ಹೊಸ ವರ್ಷದಲ್ಲಿ ಯಾವುದೇ ಒಂದು ಮ್ಯಾಜಿಕ್ ಇಲ್ಲ. ಯಾವ ಮ್ಯಾಜಿಕ್ ಇಲ್ಲ. ಠಡಕ್ ಅಂತ 2026 ಬಂದ್ರೆ ಏನೋ ಠಡಕ್ ಅಂತ ಆಯ್ತು. ಅಬ್ರಕಡಬ್ರ ಏನಾಗಲ್ಲ. ಆ ತರ ಯಾವುದೇ ಮ್ಯಾಜಿಕ್ ಇರುವುದಿಲ್ಲ ಹೊಸ ವರ್ಷದಲ್ಲಿ. ಆಮೆನ್. ಆಮೆನ್. Only calendar will change. ಆ ಒಂದು ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತದಷ್ಟೇ. Does not mean that God does not want to do new things in my life. ಅದರ ಅರ್ಥ ದೇವರು ನನ್ನ ಜೀವಿತದಲ್ಲಿ ಒಂದು ಹೊಸ ಸಂಗತಿಗಳನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳಲ್ಪಡುತ್ತದಾ? He always wants to do new thing in your life. ಆತನು ಯಾವಾಗಲೂ ನಮ್ಮ ಜೀವಿತದಲ್ಲಿ ಹೊಸ ಸಂಗತಿಗಳು ಮಾಡಲು ಇಷ್ಟಪಡುತ್ತಾನೆ. But we need to understand how that happens. ಅದು ಹೇಗೆ ಆಗುತ್ತದೆ ಎಂಬುದಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. Amen. Amen. So very quickly we'll get into the word of God. ಬೇಗನೆ ದೇವರ ವಾಕ್ಯದಲ್ಲಿ ನೋಡಿಕೊಳ್ಳೋಣ. I may try to finish by 12 or I may go little beyond that. 12 ಗಂಟೆಗೆ ಸರಿಯಾಗಿ ಅಥವಾ ಅದಕ್ಕಿಂತ ಸ್ವಲ್ಪ ಒಂದು ಸಮಯವನ್ನು ನಾನು ತೆಗೆದುಕೊಳ್ಳುತ್ತೇನೆ. If I don't finish within 12, 12 ಗಂಟೆ ಒಳಗಡೆ ನಾನು ಮುಕ್ತಾಯ ಮಾಡಲಿಲ್ಲ ಅಂತ ಹೇಳುವುದಾದರೆ don't get worried. Now texting, messaging, ಸಂದೇಶವನ್ನು ಕಳಿಸುತ್ತಾ ವಾಟ್ಸ್ಆಪ್ ನೋಡುತ್ತಾ ಮೆಸೇಜ್ ಮಾಡುತ್ತಾ ಅದನ್ನು ನೀವು ಚಿಂತೆ ಮಾಡಬೇಡಿರಿ. Amen. That's Amen. why I said there's a difference between God's people and the world's people. ಅದಕ್ಕಾಗಿ ನಾನು ಲೋಕದ ಜನರಿಗೆ ದೇವ ಜನರಿಗೆ ವ್ಯತ್ಯಾಸವಿದೆ ಎಂಬುದಾಗಿ ಹೇಳಿದೆನು. Amen. Amen. Some people are very sentimental. 12 o'clock ಬರ್ತ್ಡೇ ವಿಶ್ ಮಾಡಬೇಕು. 12 o'clock ಮಾಡಿದೆ ಏನಾಯ್ತು ಆಮೇಲೆ? 12 o'clock ನಾನು ವಿಶ್ ಮಾಡಬೇಕು. ಹಂಗೆ ಯಾರನ್ನ ಇದ್ರೆ ದಯವಿಟ್ಟು. Amen. Amen. Okay. Let's listen to what will change and transform our lives is the word of God. ನಮ್ಮ ಜೀವಿತಗಳನ್ನು ಬದಲಾಯಿಸುವುದು ದೇವರ ವಾಕ್ಯವು ಮಾತ್ರವೇ. Amen. Amen. Okay, very quickly we will get into the word of God. ಬೇಗನೆ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. Last week or 3 days back we saw the word, we saw that prepare to possess. God wants us to prepare to possess the promised land. ದೇವರ ವಾಗ್ದಾನ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕೆಂಬುದಾಗಿ ಆ ಒಂದು 3 ದಿನಗಳ ಹಿಂದೆ ನಾವು ನೋಡಿಕೊಂಡೆವು. Amen. The promises of God are there. They're bright and God wants us to possess the promised land. ದೇವರ ವಾಗ್ದಾನಗಳು ಅಲ್ಲಿ ಇವೆ ಮತ್ತು ನಾವು ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾನೆ. But God wants us to prepare for that. ದೇವರು ಅದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಲು ಇಷ್ಟಪಡುತ್ತಾನೆ. But I want to build on that this evening. ಅದರ ಮೇಲೆ ಕಟ್ಟಲು ನಾನು ಇಷ್ಟಪಡುತ್ತೇನೆ. Amen. Amen. This is what God is telling all of us. ನಮ್ಮೆಲ್ಲರಿಗೆ ದೇವರು ಇದನ್ನೇ ಆತನು ಹೇಳುತ್ತಾ ಇದ್ದಾನೆ. One thing we need to understand is God is not bound by time. ದೇವರು ಆ ಒಂದು bound by time. ಸಮಯಕ್ಕೆ ಕಟ್ಟಲ್ಪಟ್ಟವನಲ್ಲ. ಸಮಯಕ್ಕೆ ಆತನು ಕಟ್ಟಲ್ಪಟ್ಟಾತನು ಅಲ್ಲ. Amen. ಸಮಯ ಆಯ್ತು ನಾನು ಅದಕ್ಕೆ ಇದು ಮಾಡಬೇಕು. ದೇವರು ಸಮಯಕ್ಕೆ ಕಟ್ಟಲ್ಪಟ್ಟವನಲ್ಲ. Amen. Amen. 2026 ಬಂತು ನಾನು ಇವಾಗ ಮಾಡಬೇಕು. ದೇವರು 2026 is not bound by time. ದೇವರು ಆ ಒಂದು ಸಮಯಕ್ಕೆ ಕಾಲಕ್ಕೆ ಆತನು ಬಂಧಿತನಾಗಿಲ್ಲ. He is beyond the time, is about time. ಆತನು ಸಮಯಕ್ಕೆ ಮುಂಚಿತವಾಗಿ ಸಮಯಕ್ಕೆ ಮಿಗಿಲಾಗಿ ಆತನಿದ್ದಾನೆ. Amen. He is about time. ಆತನು ಸಮಯಕ್ಕೆ ಮೇಲೆ ಇದ್ದಾನೆ. Time does not control God. ಆ ಒಂದು ಸಮಯವು ದೇವರನ್ನು ನಿಯಂತ್ರಣದಲ್ಲಿ ಇಡುವುದಿಲ್ಲ. Hallelujah. Hallelujah. Many people will see time.
Oh, this is good time, this is bad time, ಇದು ರಾವ್ ಕಾಲ. ಮತ್ತು ಕೆಲವರು ಅಂದುಕೊಳ್ಳುತ್ತಾರೆ ಸಮಯವನ್ನು ನೋಡಿ ಇದು ಒಳ್ಳೆಯ ಒಂದು ಗಳಿಗೆ ಮತ್ತು ಇದು ಕೆಟ್ಟ ಗಳಿಗೆ ಎಂಬುದಾಗಿ. ದೇವರಿಗೆ ಯಾವ ಒಳ್ಳೆಗಳಿಗೆ ಕೆಟ್ಟಗಳಿಗೆ ಇಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಇಲ್ಲ. ದೇವರಿಗೆ ಯಾವುದೇ ಅಮಾವಾಸ್ಯೆ ಕೆಟ್ಟ ಕಾಲವೂ ಇರುವುದಿಲ್ಲ. Hallelujah. Hallelujah. He only made the full moon, the new moon, the moon, the sun, the stars, everything he made. ಆತನೇ ಚಂದ್ರ ನಕ್ಷತ್ರಗಳನ್ನು ಪೂರ್ಣ ಚಂದ್ರನನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. Some people believe in grachara. ಮತ್ತು ಕೆಲವರು ಗ್ರಾಚಾರದಲ್ಲಿ ಅವರು ನಂಬಿಕೆ ಇಡ್ತಾರೆ. Planet movement of the planets. ಗ್ರಹಗಳಲ್ಲಿ ಅವರು ನಂಬಿಕೆ ಇಡ್ತಾರೆ. God made the planets. He is not bound by the planetary movements. ದೇವರು ಗ್ರಹಗಳನ್ನು ಕೂಡ ಆತನು ಉಂಟು ಮಾಡಿದ್ದಾನೆ, ಆತನು ಅವುಗಳಿಂದ ಬಂಧಿತನಾಗಿಲ್ಲ. Hallelujah. Hallelujah. Okay, but then what is God bound by? ಆದರೆ ದೇವರು ಯಾವ ಸಂಗತಿಗಳಿಂದ ಆತನು ಬಂಧಿತನಾಗಿದ್ದಾನೆ? Only one thing. ಆದರೆ ಒಂದೇ ಒಂದು ಸಂಗತಿ. Only one thing. ಒಂದು ಸಂಗತಿಯಿಂದ ಮಾತ್ರ. As a people of God, we should know God is bound to only one thing. ದೇವ ಜನರಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, ದೇವರು ಒಂದು ಸಂಗತಿಯಿಂದ ಮಾತ್ರ ಆತನು ಬಂಧಿತನಾಗಿದ್ದಾನೆ ಎಂಬುದಾಗಿ. ಆತನ ವಾಕ್ಯದಿಂದ. His word. ಆತನ ವಾಕ್ಯದಿಂದ. His word. ಆತನ ವಾಕ್ಯದಿಂದ. His word. ಆತನ ವಾಕ್ಯದಿಂದ. Bible says forever his word is settled in heaven. ದೇವರ ವಾಕ್ಯವೇ ಹೇಳುತ್ತದೆ, ದೇವರ ವಾಕ್ಯವು ಶಾಶ್ವತವಾಗಿ ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. Amen. Amen. Forever his word is settled in heaven. ಶಾಶ್ವತವಾಗಿ ಪರಲೋಕದಲ್ಲಿ ದೇವರ ವಾಕ್ಯವು ಸ್ಥಾಪಿಸಲ್ಪಟ್ಟಿದೆ. Somebody said like this. ಯಾರೋ ಈ ರೀತಿಯಾಗಿ ಅದನ್ನು ಹೇಳಿದರು. God's pencil does not have an eraser. ದೇವರ ಒಂದು ಪೆನ್ಸಿಲ್ಗೆ ಎರೇಸರ್ ಇರುವುದಿಲ್ಲ. ರಬ್ಬರ್ ಇರಲ್ಲಂತೆ. ಬಹಳ ಸೀರಿಯಸ್ ಆಗಿದ್ದೀರಿ, ಅದಕ್ಕೆ ಹೇಳಿದೆ. ನಿದ್ದೆ ಬರ್ತಾ ಇದೆ ಸ್ವಲ್ಪ ಜನಕ್ಕೆ. ನಿದ್ದೆ ಬಂದ್ರೆ ಪಕ್ಕದವ್ರನ್ನ ಗಿಚ್ಚ್ರಿ. Amen. Amen. ದೇವರ ಪೆನ್ಸಿಲ್ಗೆ ರಬ್ಬರ್ ಇಲ್ಲ ಅಂತ. ಅಂದ್ರೆ ತಪ್ಪು ಮಾಡಲ್ಲ, ರಬ್ಬರ್ ಯಾಕಿರ್ತದೆ? ತಪ್ಪು ಬರ್ದೆ, ಐ ರೋಟ್ ರಾಂಗ್, ದೇರ್ಫೋರ್ ಐ ನೀಡ್ ಟು ಎರೇಸ್ ಇಟ್. ತಪ್ಪು ಮಾಡುವುದಕ್ಕೆ ರಬ್ಬರ್ ಬೇಕಾಗಿದೆ, ತಪ್ಪು ಮಾಡದೇ ಇರುವವರಿಗೆ ರಬ್ಬರ್ ಬೇಕಾಗಿರುವುದಿಲ್ಲ. God means what he says and he says what he means. ದೇವರು ಏನನ್ನು ಹೇಳುತ್ತಾನೋ ಅದನ್ನೇ ಮಾಡುತ್ತಾನೆ, ಆತನು ಏನು ಮಾಡ್ತಾನೋ ಅದನ್ನೇ ಆತನು ಹೇಳುತ್ತಾನೆ. Amen. Amen. Once something comes out of the mouth of God, it is settled forever. ಒಂದು ಸಾರಿ ದೇವರ ಬಾಯಿಂದ ವಾಕ್ಯ ಬಂದರೆ ಅದು ಶಾಶ್ವತವಾಗಿ ಸ್ಥಾಪಿಸಲ್ಪಡುತ್ತದೆ. Hallelujah. Hallelujah. God does not do jokes. ದೇವರು ಹಾಸ್ಯಗಳನ್ನು ಮಾಡುವುದಿಲ್ಲ. As simply as it. ಸುಮ್ಮನೆ ಹೇಳಿದ್ದೇನೆಂಬುದಾಗಿ No, ಹೇಳುವುದಿಲ್ಲ. God doesn't do that. ದೇವರು ಅದನ್ನು ಎಂದಿಗೂ ಮಾಡುವುದಿಲ್ಲ. Anything comes out of its mouth, it is heaven and earth will bear witness to that. ಒಂದು ಸಾರಿ ದೇವರ ಬಾಯಿಂದ ಒಂದು ವಾಕ್ಯವು ಬರುವುದಾದರೆ ಅದಕ್ಕೆ ಪರಲೋಕವು ಭೂಲೋಕವು ಅದು ಸಾಕ್ಷಿಯನ್ನು ಬೀರುತ್ತದೆ. It doesn't matter how much time goes ahead. ಮತ್ತು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅದು ಗೊತ್ತಿಲ್ಲ. But his word is settled in heaven forever. ಆದರೆ ಆತನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. 2025 will get over. 2025ನೇ ವರ್ಷ ಮತ್ತು ಮುಕ್ತಾಯವಾಗ್ತಾ ಇದೆ. 2026 will come. 26ನೇ ಒಂದು ವರ್ಷವು ಬರ್ತಾ ಇದೆ. His word is settled in heaven forever. ಆದರೂ ಕೂಡ ಆತನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿದೆ. 26 will finish. 26ನೇ ಒಂದು ವರ್ಷವು ಕೂಡ ಮುಕ್ತಾಯವಾದ ನಂತರ 27 will come. 27ನೇ ವರ್ಷವು ಬಂದ ನಂತರ His word is still settled in heaven forever. ಅಲ್ಲಿಗೂ ಕೂಡ ಆತನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿರುತ್ತದೆ. If you go and tell God, ಮತ್ತು ನೀವು ಹೋಗಿ ದೇವರಿಗೆ ಹೇಳುವುದಾದರೆ, God, this promise you made in 2024, does it still hold good? ದೇವರೇ 2024ನೇ ವರ್ಷದಲ್ಲಿ ಮತ್ತು ನೀವು ಇದನ್ನು ವಾಗ್ದಾನವನ್ನು ಮಾಡಿದಿರಲ್ಲ ಮತ್ತು ಮುಂದೆ ಕೂಡ ಈ ವಾಗ್ದಾನವು ನೆರವೇರುತ್ತದಾ ಎಂಬುದಾಗಿ ನೀವು ಬಹುಶಃ ದೇವರನ್ನು ಕೇಳಬಹುದು. ಇದು ಇನ್ನ ವ್ಯಾಲಿಡಾ? ವ್ಯಾಲಿಡಿಟಿ ಪೀರಿಯಡ್ ಇನ್ನ ಇದೆಯಾ? ಮತ್ತು ಇದಕ್ಕೆ ವ್ಯಾಲಿಡ್ ಇದೆ ಎಂಬುದಾಗಿ ನೀವು ಪ್ರಶ್ನೆ ಮಾಡಬಹುದು. God will say, forever my son, my daughter, my word is settled in heaven forever. ಆಗ ದೇವರು ಹೇಳುತ್ತಾನೆ, ನನ್ನ ಮಗನೇ ಮಗಳೇ, ನನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ. You will understand what I am trying to tell. ಮತ್ತು ಏನನ್ನು ಹೇಳಲು ನಾನು ಬಯಸ್ತಾ ಇದ್ದೇನೆ ಎಂಬುದಾಗಿ ನೀವು ಅರ್ಥ So ಮಾಡಿಕೊಳ್ಳಿರಿ. as we enter the new year, ನಾವು ಹೊಸ ವರ್ಷದಲ್ಲಿ ಕಾಲಿಡಲಿಕ್ಕೆ ಇರುವಾಗ we must understand this truth that his word is settled in heaven forever. ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ. Amen. That's why those people in the year to come, those who will stand on the word that is settled forever, they will be settled. ಮತ್ತು ಯಾರು ದೇವರ ವಾಕ್ಯವನ್ನು ನಂಬಿ ಅವರು ಮುಂದೆ ಹೆಜ್ಜೆ ಇಡುತ್ತಾರೋ ಅವರು ಕೂಡ ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುತ್ತಾರೆ. Amen. Amen. See, when Peter stepped out of the boat, ಪೇತ್ರನು ಆ ದೋಣಿಯಿಂದ ಹೊರಗಡೆ ಕಾಲಿಟ್ಟಾಗ, it was a very uncertain storm. ಆ ಒಂದು ಭರಿಸಲಾರದಷ್ಟು ಆ ಒಂದು ತುಫಾನಲ್ಲಿ ಇತ್ತು. Amen. Waves rising up and down. ಅಲೆಗಳು ಮೇಲಕ್ಕೆ ಏಳುತ್ತಾ ಕೆಳಗೆ ಬೀಳುತ್ತಾ ಇದ್ದವು. Rain. ಮಳೆ ಬರುತ್ತಾ ಇತ್ತು. Darkness. ಕತ್ತಲಿತ್ತು. But there was the Savior
the Lord who saved you, saved me, saved him, he was walking on the storm. ಆದರೆ ಅಲ್ಲಿ ಒಬ್ಬ ರಕ್ಷಕನಿದ್ದನು, ನನ್ನನ್ನು ನಿನ್ನನ್ನು ಎಲ್ಲರನ್ನು ರಕ್ಷಣೆ ಮಾಡಿದ ಒಂದು ಕರ್ತನಲ್ಲಿ ಆ ಹಡಗಿನಲ್ಲಿ ಆತನು ಇದ್ದನು. Amen. Amen. Everything was shaky. ಎಲ್ಲವೂ ಅಲುಗಾಡುತ್ತಾ ಇತ್ತು. Everything was going up and down. ಎಲ್ಲವೂ ಕೆಳಗೆ ಮೇಲೆ ಆಗುತ್ತಾ ಇತ್ತು. Everything was uncertain. ಎಲ್ಲವೂ ಅಲ್ಲಿ ನಿರೀಕ್ಷೆ ಇಲ್ಲದೆ ಆಗಿತ್ತು. Everything was fearful. ಎಲ್ಲವೂ ಭಯಗ್ರಸ್ತರಾಗಿತ್ತು. But then the Savior was there walking on that storm. ಆ ಒಂದು ರಕ್ಷಕನು ಆ ಒಂದು ನೀರಿನ ಮೇಲೆ ಅಲ್ಲಿ ನಡೆದು ಬಂದನು. But then ಆದ ನಂತರ from that storm the voice of the Savior came there. ಆ ತುಫಾನಿನ ಒಂದು ಮಧ್ಯದಲ್ಲಿ ದೇವರೊಂದು ಸ್ವರವು ಬಂತು. Amen. The Lord said, do not fear, it is me. ಕರ್ತನು ಹೇಳಿದನು, ಭಯಪಡಬೇಡಿರಿ, ನಾನೇ ಆಗಿದ್ದೇನೆಂಬುದಾಗಿ. Amen. Amen. And then Peter immediately asked, ಮತ್ತು ತಕ್ಷಣವೇ ಪೇತ್ರನು ಪ್ರಶ್ನೆ ಮಾಡಿದನು, Lord, if it is you, ಕರ್ತನೇ ಅದು ನೀನಾದರೆ, if it is you, ಕರ್ತನೇ ಅದು ನೀನಾದರೆ, for me it doesn't matter what it, if it is you, only one thing I want to know, it is that it should be you. ಕರ್ತನೇ ಅದು ನೀನಾದರೆ ಮತ್ತು ಯಾವ ಸಂಗತಿ ನನಗೆ ಬೇಕಿಲ್ಲ ಎಂಬುದಾಗಿ ಆತನು ಕೇಳಿದನು. Because when you speak, ನೀನು it shall be. ಮಾತನಾಡುವಾಗ ಎಲ್ಲವೂ ಅಲ್ಲಿ ನಡೆಯುತ್ತದೆ. When you spoke, it was. ಅಲ್ಲಿ ಆತನು ಮಾತನಾಡಿದಾಗ ಕಾರ್ಯವಾಗುತ್ತದೆ. All things are made by your word. ಆತನ ವಾಕ್ಯದಿಂದಲೇ ಎಲ್ಲವೂ ಉಂಟು ಮಾಡಲ್ಪಟ್ಟಿತು. Without your word there was not anything made that was made. ದೇವರ ವಾಕ್ಯವಿಲ್ಲದೆ ಉಂಟು ಮಾಡಲ್ಪಟ್ಟಿರುವ ಸಂಗತಿಗಳಲ್ಲಿ ಒಂದಾದರೂ ಉಂಟು If ಮಾಡಲ್ಪಡಲಿಲ್ಲ. it is you, tell me to come. ಮತ್ತು ನೀನು ನನ್ನನ್ನು ಬಾ ಎಂಬುದಾಗಿ ಕರೆಯುವುದಾದರೆ, If it is you, tell me to come. ಆದರೆ ಕರ್ತನೇ ನೀನೇ ಅದಾದರೆ ನನ್ನನ್ನು ಕರೆ ಎಂಬುದಾಗಿ ಆತನು ಹೇಳಿದನು. That was enough for Peter. ಅದು ನನಗೆ ಸಾಕು, ಪೇತ್ರನಿಗೆ ಅದು ಸಾಕಾಗಿತ್ತು. Jesus said, come. ಯೇಸು ಹೇಳಿದನು, ಪೇತ್ರನೇ ಬಾ ಎಂಬುದಾಗಿ. What did he say? What did he say? ಏನಂತ ಹೇಳ್ದ? ಬಾ. ಬಾ ಎಂಬುದಾಗಿ ಹೇಳಿದನು. That's all. ಅಷ್ಟೇ, One word. ಒಂದೇ ಒಂದು ವಾಕ್ಯ. You know what Peter did? ಪೇತ್ರ ಏನು ಮಾಡಿದ ಗೊತ್ತಾ? Everything was shaking. ಎಲ್ಲವೂ ಅಲುಗಾಡುತ್ತಾ ಇತ್ತು. Storms up and down. ಆ ಒಂದು ಹಡಗು ನೀರು ಮತ್ತು ಮೇಲಕ್ಕೆ ಕೆಳಕ್ಕೆ ಬೀಳುತ್ತಾ ಇತ್ತು. Darkness there. ಕತ್ತಲಿತ್ತು, Raining. ಮಳೆ ಬರ್ತಾ ಇತ್ತು. Storm. ಆ ಒಂದು ತುಫಾನಿನ ಮಧ್ಯದಲ್ಲಿ This fellow left his boat. ಪೇತ್ರನು ತನ್ನ ಕಾಲನ್ನು ಕೆಳಗಡೆ ಇಟ್ಟನು. Amen. ಆಮೆನ್. Where will he put his feet? ಆತನು ತನ್ನ ಕಾಲನ್ನು ಎಲ್ಲಿ ಇಟ್ಟನು? What will hold him? ಏನನ್ನು ಆತನ ಕಾಲನ್ನು ಹಿಡಿದುಕೊಂಡಿತು? He is a seasoned fisherman. ಆ ಒಂದು ಕಾಲಗಳಲ್ಲಿ ಮೀನು ಹಿಡಿಯುವ ಒಂದು ವ್ಯಕ್ತಿ ಆತನಾಗಿದ್ದ. His grandfather must be a fisherman. ಅವರ ಒಂದು ತಾತ ಅಜ್ಜಂದಿರು ಕೂಡ ಅವರು ಮೀನನ್ನು ಹಿಡಿಯುತ್ತಾ ಇದ್ದರು. Father must be a fisherman. ತಂದೆ ಕೂಡ ಮೀನು ಹಿಡಿಯುತ್ತಾ He ಇದ್ದ. is well versed. He knows what is a storm. ಆ ಒಂದು ತುಫಾನಿನ ಬಗ್ಗೆ ಚೆನ್ನಾಗಿ ಪೇತ್ರನಿಗೆ ಗೊತ್ತಿತ್ತು. But he understood. ಆದರೆ ಆತನಿಗೆ ಒಂದು ಅರ್ಥವಾಯಿತು, I am standing on the word of the Lord Jesus ನಾನು Christ. ದೇವರ ವಾಕ್ಯದ ಮೇಲೆ, ಕರ್ತನ ವಾಕ್ಯದ ಮೇಲೆ ನಿಂತುಕೊಳ್ಳುತ್ತಾ ಇದ್ದೇನೆ ಎಂಬುದಾಗಿ. Amen. Amen. All else is sinking sand, but the word of the Lord stands forever. ಎಲ್ಲವೂ ಗತಿಸಿ ಹೋದರೂ ಕೂಡ ಕರ್ತನ ವಾಕ್ಯವು ಗತಿಸಿ ಹೋಗುವುದಿಲ್ಲ. Amen. ಆಮೆನ್. I don't know about other things. ಬೇರೆ ಸಂಗತಿಗಳ ಬಗ್ಗೆ ನನಗೆ ಗೊತ್ತಿಲ್ಲ. But one thing I want to tell all of us, and I'm telling myself. ಮತ್ತು ನನಗೆ ಮತ್ತು ಎಲ್ಲರಿಗೆ ಒಂದನ್ನು ಹೇಳಲು ಇಷ್ಟಪಡುತ್ತೇನೆ. I don't know what waves. ಆ ಅಲೆಗಳೆಂದರೆ ನನಗೇನೋ ಗೊತ್ತಿಲ್ಲ. No, what waves will come, I don't know. ಯಾವ ಅಲೆಗಳು ನನಗೆ ಬರ್ತಾವೋ ನನಗೆ ಗೊತ್ತಿಲ್ಲ. What storms, I don't know. ಯಾವ ತುಫಾನ್ ಬರ್ತತೋ ನನಗೆ ಗೊತ್ತಿಲ್ಲ. One thing I know. ಒಂದೇ ನನಗೆ ಗೊತ್ತು, Jesus is there. ಯೇಸು ಇದ್ದಾನೆ. And I'll be careful to listen to his word. ಆತನ ಒಂದು ಸ್ವರ ಕೇಳಿಸಿಕೊಳ್ಳುವುದಕ್ಕೆ ಎಚ್ಚರ ವಹಿಸ್ತೇನೆ. If it is his word, ಆತನ ವಾಕ್ಯವಾಗಿರುವುದಾದರೆ I will not sink. ನಾನು ಮುಳುಗಿ ಹೋಗುವುದಿಲ್ಲ. I will not drown. ನಾನು ಮುಳುಗಿ ಮತ್ತು ಹೋಗುವುದಿಲ್ಲ. Because his word is settled in heaven forever. ಯಾಕಂದರೆ ಆತನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. Amen. Amen. Now we need to ask, what is God's word? For some people are very inquisitive. What is God's word for 2026? ಕೆಲವರಿಗೆ ತುಂಬಾ ಒಂದು ಉತ್ಸುಕತೆಯಲ್ಲಿ ಇದ್ದಾರೆ, 2026ನೇ ವರ್ಷಕ್ಕೆ ದೇವರ ವಾಕ್ಯ ಏನು ಎಂಬುದಾಗಿ. You know, you can say, this is the Lord's favor. This is a year of Lord's favor. ಮತ್ತು ದೇವರ ದಯೆಯ ವರ್ಷ ಎಂಬುದಾಗಿ ಇದನ್ನು ನಾವು ಹೇಳಬಹುದು. Hello, didn't you need God's favor in 2025? 2025ನೇ ವರ್ಷದಲ್ಲಿ ದೇವರ ದಯೆ ನಿಮಗೆ ಇದ್ದಿಲ್ಲವಾ? Some people say, this is the year of supernatural. ಮತ್ತು ಅಸಾಧಾರಣವಾದ ವರ್ಷ ಎಂಬುದಾಗಿ ಕೆಲವರು ಹೇಳುತ್ತಾರೆ. Oh, everybody get excited. ಎಲ್ಲರೂ ತುಂಬಾ ರೀತಿಯಲ್ಲಿ ಉತ್ಸುಕರಾಗಿರುತ್ತಾರೆ. Why didn't you need supernatural in 2025? 2025ನೇ ವರ್ಷದಲ್ಲಿ ಅಸಾಧಾರಣವಾದ ದೇವರ ಸಂಗತಿಗಳನ್ನು ನೀವು ಕಾಣಲಿಲ್ಲವಾ? Why after 2027 supernatural will not be there? 2025 ನಂತರ ಮತ್ತು ಅಸಾಧಾರಣವಾದ 27ರಲ್ಲಿ ಇರಲ್ವಾ? 27ರಲ್ಲಿ ದೇವರ ಅಸಾಧಾರಣವಾದ ಸಂಗತಿಗಳು ಇರುವುದಿಲ್ಲವಾ? Don't limit God to 2025, 26, 27, 24. Hello, God is a God of favor forever and ever and ever. God is a God of love forever and ever and ever. God is a God of mercy forever and ever and ever.
ಈ 2025ಕ್ಕೆ 26ಕ್ಕೆ 27ಕ್ಕೆ 28ಗೆ ದೇವರನ್ನು ನೀವು ಮಿತಿಗೊಳಿಸಬೇಡಿರಿ. ದೇವರು ಎಲ್ಲ ಒಂದು ಕಾಲಗಳಲ್ಲಿ ದಯ ಉಳ್ಳಾತನಾಗಿದ್ದಾನೆ, ಪ್ರೀತಿ ಉಳ್ಳಾತನಾಗಿದ್ದಾನೆ, ಕರುಣೆ ಉಳ್ಳಾತನಾಗಿದ್ದಾನೆ. Hallelujah. Hallelujah. His favor, when he sent the Lord Jesus, grace upon grace, grace upon grace is available to mankind and to all of us from the day Jesus stepped on this planet ಮತ್ತು Earth. ಯೇಸು ಯಾವಾಗ ಈ ಭೂಲೋಕಕ್ಕೆ ಬಂದನು, ತಂದೆಯಾದ ದೇವರು ಆತನ ಮುಖಾಂತರ ಕೃಪೆಯ ಮೇಲೆ ಕೃಪೆ, ಕೃಪೆಯ ಮೇಲೆ ಕೃಪೆ ಆತನು ಜನರಿಗೆ ಆತನು ಕೊಟ್ಟನು. Then is not God speaking? ಮತ್ತು ಈಗ ದೇವರು ಮಾತನಾಡ್ತಾ ಇಲ್ಲವೋ? That's why listen to the message 3 days before. ಅದಕ್ಕಾಗಿಯೇ 3 ದಿನಗಳ ಹಿಂದೆ ನಾನು ಸಾರಿದಂತ ದೇವರ ವಾಕ್ಯವನ್ನು ನೀವು ಕೇಳಿಸಿಕೊಳ್ಳಿರಿ. How is God speaking to us? ದೇವರು ಹೇಗೆ ನಮ್ಮ ಸಂಗಡ ಆತನು ಮಾತಾಡುತ್ತಾನೆ? How? ಹೇಗೆ? In the last days, he ಕಡೇ is speaking ದಿನಗಳಲ್ಲಿ through his son. ಆತನ ಮಗನ ಮುಖಾಂತರ ಆತನು ಮಾತನಾಡುತ್ತಾನೆ. Amen. ಆಮೆನ್. At different times, God spoke through different people. ಬೇರೆ ಬೇರೆ ಒಂದು ವಿಧಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ ದೇವರು ತನ್ನ ಒಂದು ಜನರ ಮುಖಾಂತರ ಆತನು ಮಾತನಾಡಿದನು. Different methods, different people at different times. ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ಸಮಯಗಳಲ್ಲಿ, ಬೇರೆ ಬೇರೆ ವ್ಯಕ್ತಿಗಳಿಂದ ಹಂತ ಹಂತವಾಗಿ ಬೇರೆ ಬೇರೆ ವಿಧದಲ್ಲಿ ದೇವರು ಮಾತನಾಡಿದನು. But in the last days, ಆದರೆ ಕೊನೆಯ ದಿನಗಳಲ್ಲಿ he is speaking through his son. ಆತನು ತನ್ನ ಮಗನ ಮುಖಾಂತರ ಮಾತನಾಡುತ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. Hallelujah. Hallelujah. That means you look at Jesus, ಅದರ ಅರ್ಥ ನೀವು ಯೇಸುವನ್ನು ನೋಡಬಹುದು he is God's voice to you. ಮತ್ತು ಆ ದೇವರ ಸ್ವರ ಆ ಯೇಸು ಆಗಿದ್ದಾನೆ. Amen. Amen. Every word that he spoke, every deed that he did, he is interpreting God for you and me. ದೇವರನ್ನೇ ಸಾಕ್ಷಾತ್ತಾಗಿ ಆತನು ಮಾತನಾಡುವ ಒಂದು ಮಾತುಗಳ ಮುಖಾಂತರ, ಕಾರ್ಯಗಳ ಮುಖಾಂತರ ಆತನು ತೋರ್ಪಡಿಸಿದನು. Amen. Amen. And that's what the Bible says. In the Son dwells the fullness of God. ಮತ್ತು ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. Amen. So you want the things of God, look into the Son. In the Son is the fullness, and God is speaking to us through the Son. ದೇವರ ಸಂಗತಿಗಳನ್ನು ನೀವು ನೋಡಬೇಕಂತ ಬಯಸುವುದಾದರೆ ಯೇಸುವನ್ನು ನೋಡಿರಿ, ಆತನ ಮಗನ ಮುಖಾಂತರ ಆತನು ಮಾತನಾಡುತ್ತಾ ಇದ್ದಾನೆ. How is he speaking through the Son? ಮತ್ತು ಹೇಗೆ ತಾನೇ ದೇವರು ತನ್ನ ಮಗನ ಮುಖಾಂತರ ಮಾತನಾಡುತ್ತಾನೆ? I want to remind myself and all of us. ಮತ್ತು ನನಗೆ ನಾನೇ ಮತ್ತು ನಮ್ಮೆಲ್ಲರಿಗೂ ನಾನು ಮತ್ತು ಇದನ್ನು ಜ್ಞಾಪಕಪಡಿಸಲು ಇಷ್ಟಪಡುತ್ತೇನೆ. The finished work of Calvary is God speaking through the Son. ಆ ಒಂದು ಕಲ್ವಾರಿ ಶಿಲುಬೆಯಲ್ಲಿ ದೇವರು ಮಾಡಿದ ಒಂದು ಕಾರ್ಯವು ತನ್ನ ಮಗನ ಮುಖಾಂತರ ಆತನು ತೋರಿಸುತ್ತಾ ಇದ್ದಾನೆ. Amen. Whatever he did and he finished on the cross of Calvary, I am telling you, I needed in 1989, 1990, 2000, 2024, 5, 2026. I need that. That is the foundation for our life. ಮತ್ತು ನಮ್ಮ ಜೀವಿತಗಳಿಗೆ ದೇವರ ಶಿಲುಬೆಯಲ್ಲಿ ಮತ್ತು ಎಲ್ಲ ನಮ್ಮ ವರ್ಷಗಳಲ್ಲಿ ಆತನು ತೋರಿಸಿಕೊಟ್ಟಿದ್ದಾನೆ. Amen. And Amen. whatever he did and finished through the cross, ಮತ್ತು ಆ ಶಿಲುಬೆ ಮುಖಾಂತರ ಆತನು ಏನೆಲ್ಲ ಮಾಡಿ ತೋರಿಸಿದ್ದಾನೋ, that is God speaking to us through his Son. ಮತ್ತು ದೇವರು ನಮ್ಮ ಸಂಗಡ ತನ್ನ ಮಗನ ಮುಖಾಂತರ ಆತನು ಮಾತನಾಡುತ್ತಾ ಇದ್ದಾನೆ. What did he do through that? ಮತ್ತು ಅದರ ಮುಖಾಂತರ ಆತನು ಏನು He conquered ಮಾತಾಡ್ತಿದ್ದಾನೆ? sin. ಆ ಒಂದು ಪಾಪವನ್ನು ಜಯಿಸಿದ್ದಾನೆ, Sickness, ಆ ಒಂದು ಅನಾರೋಗ್ಯವನ್ನು ಜಯಿಸಿದ್ದಾನೆ, curse, ಆ ಒಂದು ಶಾಪವನ್ನು ಜಯಿಸಿದ್ದಾನೆ, poverty, ಬಡತನವನ್ನು ಜಯಿಸಿದ್ದಾನೆ, defeated the devil, ಮತ್ತು ಸೈತಾನನನ್ನು ಸೋಲಿಸಿದ್ದಾನೆ, and many more things. ಅನೇಕ ಸಂಗತಿಗಳನ್ನು ಮಾಡಿದ್ದಾನೆ. That is God speaking to you through the Son. ಮತ್ತು ನಿನ್ನ ಸಂಗಡ ದೇವರು ಅದರ ಮುಖಾಂತರ ಮಾತಾಡ್ತಾ ಇದ್ದಾನೆ. Through that, you know what is he telling? ಅದರ ಮುಖಾಂತರ ಆತನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? Whether 2025, 2026, 2027, 2025ನೇ ವರ್ಷ ಆಗಿರಲಿ, 26ನೇ ವರ್ಷ ಆಗಿರಲಿ, 27ನೇ ವರ್ಷ ಆಗಿರಲಿ, God is telling his church, ದೇವರು ತನ್ನ ಸಭೆಗೆ ಹೇಳ್ತಾ ಇದ್ದಾನೆ, God is telling you and me, ದೇವರು ನಿನಗೆ ನನಗೆ ಹೇಳ್ತಾ ಇದ್ದಾನೆ, what I have conquered, you conquer. in me. ನಾನು ಏನನ್ನು ಜಯಿಸಿದ್ದೇನೋ ಈ ವರ್ಷಗಳಲ್ಲಿ ನೀನು ಕೂಡ ಅದನ್ನು ಜಯಿಸಬಹುದು. Amen. You just walk over it. ಅದರ ಮುಖಾಂತರ ಹಾದು ಹೋಗು ಅಷ್ಟೇ ನೀನು. That's why Jesus said, the word says, sin will not have dominion over you. You are not under law, you are under grace. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಆ ಒಂದು ಶಾಪದ ಕೆಳಗಡೆ, ಪಾಪದ ಕೆಳಗಡೆ ಇಲ್ಲ, ಆ ಒಂದು ಪಾಪವು ನಿಮ್ಮ ಮೇಲೆ ಅಧಿಕಾರವನ್ನು ಮಾಡುವುದಿಲ್ಲ. Did gravitation change from last year to this year? ಆ ಒಂದು ಗುರುತ್ವಾಕರ್ಷಣೆ ಒಂದು ಕಳೆದ ಒಂದು ವರ್ಷದಿಂದ ಈ ಒಂದು ವರ್ಷಕ್ಕೆ ಬದಲಾಗುತ್ತದಾ? 2025, there's more gravitation. Now I'm feeling light. There's less gravitation. ಮತ್ತು ಆ ರೀತಿಯಲ್ಲಿ ಬೇರೆ ಗುರುತ್ವಾಕರ್ಷಣೆ ಬೇರೆ ಆಗಿದೆ ಎಂಬುದಾಗಿ ನಾವು ಅಂದುಕೊಳ್ತೇವಾ? ನಾವು ಚೇಂಜ್ ಆಗಿರ್ತೀವಿ. ನಾವು ಬದಲಾಗಿರ್ತೀವಿ. ವೇಟ್ ಜಾಸ್ತಿ ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಗ್ರಾವಿಟೇಷನ್ ಚೇಂಜ್ ಆಗಿಲ್ಲ. ಆ ಒಂದು ಗುರುತ್ವಾಕರ್ಷಣೆ ಬದಲಾಗುವುದಿಲ್ಲ, ಎಂದಿಗೂ ನಾವೇ ಬದಲಾಗುತ್ತೇವೆ. ಆಮೆನ್. ಆಮೆನ್. In the same way, ಅದೇ ರೀತಿಯಲ್ಲಿ there are certain laws that does not change. ಕೆಲವೊಂದು ನಿಯಮಗಳು ಇವೆ, ಅವು ಎಂದಿಗೂ ಬದಲಾಗುವುದಿಲ್ಲ.
when Jesus Christ died, buried, rose again from the dead. ಯೇಸು ಸ್ವಾಮಿ ಆತನು ಬಂದನು, ಸತ್ತು ಹೋದನು, ಹುಣಲ್ಪಟ್ಟನು ಮತ್ತು ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದನು. He introduced a law, ಆತನು ಒಂದು ನಿಯಮವನ್ನು ತೋರಿಸಿ ಹೋದನು. like the gravitation law. ಆ ಒಂದು ಗುರುತ್ವಾಕರ್ಷಣೆ ನಿಯಮದ ಒಂದು ಹಾಗೆ ಅದನ್ನು ಒಂದು ನಿಯಮವನ್ನು ಆತನು In simple way, what does the gravitation law says? ಆ ಒಂದು ಗುರುತ್ವಾಕರ್ಷಣೆ ನಿಯಮ ಏನನ್ನು ಹೇಳುತ್ತದೆ? You throw this ball up, it will come down. It has to come down. ಬಾಲನ್ನು ಮೇಲಕ್ಕೆ ಹಾಕಿರಿ, ಅದು ಕೆಳಕ್ಕೆ ಬರಲೇಬೇಕು. Amen. That's the law. That's the gravitational law. ಅದು ಗುರುತ್ವಾಕರ್ಷಣೆ ನಿಯಮ ಅದೇ ಆಗಿದೆ. In the same way, ಅದೇ ರೀತಿಯಲ್ಲಿ Jesus introduced one law. ಯೇಸು ಸ್ವಾಮಿ ಕೂಡ ಒಂದು ನಿಯಮವನ್ನು ಆತನು ತೋರಿಸಿದನು. It is called the law of spirit of life in Christ Jesus. ಯೇಸು ಕ್ರಿಸ್ತನಲ್ಲಿ ಆತ್ಮನ ಜೀವದ ನಿಯಮವನ್ನು ಆತನು ತೋರ್ಪಡಿಸಿದನು. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ಆತ್ಮನ ಜೀವದ ನಿಯಮ. ಅದು ನಿಯಮ ಅದು. Amen. ಆಮೆನ್. ಅದು ಹೆಂಗೆ ಗುರುತ್ವಾಕರ್ಷ ಗುಗ್ಗರಟ್ಟಿನ ಕೂಡ ಕೆಳಗೆ ಇಳಿತತ್ತೆ, ಬಂಡೆಟ್ಟೆ ಕೂಡ ಕೆಳಗೆ ಇಳಿತ, ಬಂಡೆಟೆಯಲ್ಲಿ ಕೂಡ ಕೆಳಗೆ ಇಳಿತ. ಆ ಅಟ್ಟೆ ಆಗ್ಲಿ, ಈ ಅಟ್ಟೆ ಆಗ್ಲಿ, ಕುರಟ್ಟೆ ಆಗ್ಲಿ, ಈ ಕೆಳಗೆ ಇಳಿತದೆ. ಎಲ್ಲೇ ಆಗಲಿ ಅದು ಗುರುತ್ವಾಕರ್ಷಣೆ ಕೆಲಸ ಮಾಡುತ್ತದೆ. ಪಟೇಲ್ ನಗರ ಆಗ್ಲಿ, ಪಾರ್ವತಿ ನಗರ ಆಗ್ಲಿ, ಯಾವ ನಗರನ್ನ ಆಗ್ಲಿ, ಅದು ಎಳಿತದೆ. Amen. In the same way, ಅದೇ ರೀತಿಯಲ್ಲಿ, in the same way, this is the law that Jesus introduced through his finished work. ಮತ್ತು ಆತನು ಮುಕ್ತಾಯ ಮಾಡಿದ ಕಾರ್ಯದಿಂದ ಯೇಸು ಸ್ವಾಮಿ ಕೂಡ ಒಂದು ನಿಯಮವನ್ನು ಆತನು ತೋರ್ಪಡಿಸಿದನು, ಪರಿಚಯ ಮಾಡಿದನು. Amen. And that law works in us. ಆ ಒಂದು ನಿಯಮವು ನಮ್ಮಲ್ಲಿ ಕೆಲಸ ಮಾಡುತ್ತದೆ. Time may change. ಸಮಯವು ಬದಲಾಗಲಿ. Amen. For the last, I'm telling you, for almost more than 1.5 months, I know this verse, but it's ringing in my spirit. The Lord is telling, the law of spirit of life has set you free from the law of sin and death. ಒಂದೂವರೆ ಕಳೆದ ಒಂದು ತಿಂಗಳಿಂದ ದೇವರ ಒಂದು ವಾಕ್ಯವು ನನ್ನ ಹೃದಯದಲ್ಲಿ ಪದೇ ಪದೇ ಬರ್ತಾ ಇದೆ. ದೇವರ ಒಂದು ಆತ್ಮನ ಜೀವದ ನಿಯಮವು ಅದು ನಮ್ಮೆಲ್ಲರಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ಆಮೆನ್. ಪಾಪ ಮರಣದ ನಿಯಮದಿಂದ ನಮ್ಮನ್ನು ಏನ್ ಮಾಡಿದೆ? ಅದು ಬಿಡುಗಡೆ ಮಾಡಿದೆ. ಆದಾಮ ಪಾಪ ಮಾಡಿದಾಗ ಇನ್ನೊಂದು ನಿಯಮ ಬಂತಂತ. ಅದ್ಯಾವ್ದು ಗೊತ್ತಾ? ಪಾಪ ಮರಣದ ನಿಯಮ. ಅದರಲ್ಲಿ ರೋಗ, ಅದರಲ್ಲಿ ಅಸಮಾಧಾನ, ಅಸಂತೋಷ, ಅದರಲ್ಲಿ ಇವೆಲ್ಲವೂ. ಆದ್ರೆ ಯೇಸುಸ್ವಾಮಿ ಬಂದು ಏನ್ ಮಾಡ್ದ ಅಂದ್ರೆ ಆ ನಿಯಮದಿಂದ ನಮ್ಮನ್ನು ಬಿಡುಗಡೆ ಮಾಡಿದ. Amen. ಆಮೆನ್. Amen. So this is what Jesus did for us. The finished work of Calvary speaks to us. ಇದನ್ನು ಯೇಸು ಸ್ವಾಮಿ ಒಂದು ಶಿಲುಬೆಯ ಮುಖಾಂತರ ನಮಗೆ ತೋರ್ಪಡಿಸಿದನು. What is God speaking through the Son? ಮಗನ ಮುಖಾಂತರ ದೇವರು ಏನು ಮಾತಾಡ್ತಾ ಇದ್ದಾನೆ? He is continuing to speak the great commandment and the great commission. ದೇವರೊಂದು ಒಂದು ಆಜ್ಞೆಯನ್ನು, ಮಹಾ ಆದೇಶವನ್ನು ಆತನು ಮಾತಾಡ್ತಾ ಇದ್ದಾನೆ. Hallelujah. Hallelujah. ಎಲ್ಲರೂ ಹೇಳ್ರಿ ಮಹಾ ಆಜ್ಞೆ. ಮಹಾ ಆಜ್ಞೆ. ಜೋರ್ ಮಹಾವಾಗಿ ಹೇಳಬೇಕು ನೀವು. Amen. I need to hear a great sound. Say great commandments, great commission. ಕನ್ನಡದಲ್ಲಿ ಹೇಳ್ರಿ. ಮಹಾ ಆಜ್ಞೆ, ಮಹಾ ಆದೇಶ. ಮಹಾ ಸದ್ದಿನಿಂದ ಹೇಳ್ರಿ ಇನ್ನೊಂದ್ಸರಿ. ಮಹಾ ಆಜ್ಞೆ, ಮಹಾ ಆದೇಶ. ನಿದ್ದೆ ಹೋಯ್ತು. ಅದಿನ್ನ ಮಾತಾಡ್ತಾ ಇದ್ದಾನೆ. 2026 ದೇವ್ರು ಮಾತಾಡ್ತಾ ಇದ್ದಾನೆ. Hallelujah. Hallelujah. Amen. Amen. He's speaking and that's important for us. ಮತ್ತು ದೇವರು ಮಾತಾಡ್ತಾ ಇದ್ದಾನೆ, ಅದು ನಮಗೆ ತುಂಬಾ ಪ್ರಾಮುಖ್ಯವಾಗಿದೆ. Love God, love one another. ದೇವರನ್ನು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿರಿ. Amen. And love the lost. ಮತ್ತು ಕಳೆದು ಹೋದವರನ್ನು ಕೂಡ ನೀವು ಪ್ರೀತಿ ಮಾಡಿರಿ. We reached out to so many people in the previous year. ಆ ಒಂದು ಕಳೆದ ವರ್ಷದಲ್ಲಿ ಅನೇಕ ಜನರನ್ನು ನಾವು ತಲುಪಿದ್ದೇವೆ. We will continue to do that. ಮತ್ತು ಅದನ್ನು ನಾವು ಮುಂದುವರಿಸ್ತೇವೆ. Amen. We'll reach out to more people. ಇನ್ನು ಅನೇಕ ಜನರನ್ನು, ಅನ್ಯ ಜನರನ್ನು ನಾವು ತಲುಪುತ್ತೇವೆ. We'll evangelize more people. ಮತ್ತು ಸುವಾರ್ತಿಕರನ್ನಾಗಿ ಅನೇಕರನ್ನು ನಾವು ಮಾಡ್ತೇವೆ. We'll share the gospel to more people. ಅನೇಕ ಜನರಿಗೆ ದೇವರ ಸುವಾರ್ತೆ ನಾವು ಸಾರುತ್ತೇವೆ. We will see more signs, wonders and miracles. ಅನೇಕ ಅದ್ಭುತ ಸೂಚಕ ಕಾರ್ಯಗಳನ್ನು ನಾವು ನೋಡಲು ಇಷ್ಟಪಡ್ತೇವೆ. That is God's will for us. ಅದು ನಮ್ಮಲ್ಲಿ ದೇವರ ಚಿತ್ತವಾಗಿದೆ. And what is God speaking to us through his son? ತನ್ನ ಮಗನ ಮುಖಾಂತರ ದೇವರು ಏನನ್ನು ಮಾತಾಡುತ್ತಾ ಇದ್ದಾನೆ? You know what he is speaking? ಮತ್ತು ಏನು ಮಾತಾಡ್ತಾ ಇದ್ದಾನೆ ಗೊತ್ತಾ? He is speaking the new creation realities to us. ಹೊಸ ಒಂದು ಸೃಷ್ಟಿಯ ಒಂದು ಸತ್ಯಾಂಶಗಳನ್ನು, ವಾಸ್ತವಾಂಶಗಳನ್ನು ಆತ ನಮಗೆ ಮಾತಾಡ್ತಾ ಇದ್ದಾನೆ. What does that mean? ಅದರ ಅರ್ಥ ಏನು? Who you are in Jesus. ಯೇಸುವಿನಲ್ಲಿ ನೀನೇನಾಗಿದ್ದಿ? What you have in Jesus. ಯೇಸುವಿನಲ್ಲಿ ನಿನಗೆ ಏನಿದೆ? What you and I can do in Jesus. ಯೇಸುವಿನ ಮುಖಾಂತರ ನೀನು ನಾನು ಏನು ಮಾಡಬಹುದು? He is speaking to us through his son. ಆತನ ಮಗನ ಮುಖಾಂತರ ದೇವರು ನಮ್ಮ ಸಂಗಡ ಮಾತಾಡುತ್ತಾ ಇದ್ದಾನೆ. He has spoken. ಆತನು ಮಾತನಾಡಿದ್ದಾನೆ. But he is speaking.
ಇನ್ನೂ ಆತನು ಮಾತಾಡ್ತಿದ್ದಾನೆ. Because he wants us to walk in the fullness of that. ಯಾಕಂದ್ರೆ ನಾವು ಆ ಸಂಪೂರ್ಣತೆಯಲ್ಲಿ ನಾವು ನಡೆಯಬೇಕೆಂಬುದು ದೇವರ ಇಷ್ಟ. Amen. ಆಮೆನ್. You know, just because there is a time time is passing, God does not change his mind. ಕಾಲಗಳು ಅಥವಾ ಸಮಯಗಳು ಬದಲಾದ ಒಂದು ಸಮಯದಲ್ಲಿ ದೇವರ ಒಂದು ಉದ್ದೇಶ ಅದು ಬದಲಾಗುವುದಿಲ್ಲ. I'll give you some examples, you will understand. ಕೆಲವೊಂದು ಉದಾಹರಣೆಗಳನ್ನು ನಿಮಗೆ ಕೊಡ್ತೇನೆ, ನಿಮಗೆ ಅರ್ಥವಾಗುತ್ತದೆ. Now, what was the promise that God gave to Abraham? ಅಬ್ರಹಾಮನಿಗೆ ದೇವರು ಕೊಟ್ಟಂತ ವಾಗ್ದಾನವು ಏನಾಗಿತ್ತು? One major promise. ಒಂದೇ ಒಂದು ದೊಡ್ಡ ಒಂದು ವಾಗ್ದಾನವು ಕೊಡಲ್ಪಟ್ಟಿತು. What did he give? ಅದು ಏನನ್ನು ದೇವರು ಕೊಟ್ಟನು? I will make you a father of many nations. ಅನೇಕ ಒಂದು ದೇಶಗಳಿಗೆ ನಿನ್ನನ್ನು ತಂದೆಯಾಗಿ ನಿನ್ನನ್ನು ಮಾಡುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದನು. Amen. ಆಮೆನ್. Now was it a yearly promise, or he gave it until he saw it happen, he did not leave him? ಪ್ರತಿ ವರ್ಷಕ್ಕೆ ಒಂದು ಸಾರಿ ದೇವರು ಅದನ್ನು ಕೊಟ್ಟನ ಅಥವಾ ಒಂದೇ ಸಾರಿಗೆ ಅದನ್ನು ಕೊಟ್ಟು ಬಿಟ್ಟನ? Now God didn't say, Abraham, first year this is the promise, second year I'll give you another promise, third year another promise, 25 years it took. Did he give 25 promises there? ಮತ್ತು ವರ್ಷಕ್ಕೆ ಆ ರೀತಿಯಲ್ಲಿ 25 ವರ್ಷಗಳಿಗೆ ಸರಿಯಾಗಿ 25 ವಾಗ್ದಾನಗಳನ್ನು ದೇವರು ಅಬ್ರಹಾಮನಿಗೆ ಕೊಟ್ಟನ. God had something in his mind for Abraham, and God said, until I finish it, I will not leave you, Abraham. ದೇವರಿಗೆ ಅಬ್ರಹಾಮನನ್ನು ಕುರಿತು ಒಂದು ಉದ್ದೇಶವಿತ್ತು. ಆ ಉದ್ದೇಶವು ನೆರವೇರುವ ತನಕ ಅಬ್ರಹಾಮನೇ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದೇವರು ತೀರ್ಮಾನಿಸಿದ್ದನು. The delay was not from God. ಆ ಒಂದು ತಡವು ದೇವರಿಂದ ಅಲ್ಲ. Some people are sitting and thinking, then if God promised something, will it take 25 years for that to be fulfilled in my ಕೆಲವರು life? ಈ ರೀತಿಯಾಗಿ ಆಲೋಚನೆ ಮಾಡ್ತಿರಬಹುದು, ದೇವರು ವಾಗ್ದಾನ ಮಾಡಿದರೆ ಮತ್ತು ಅದನ್ನು ಪರಿಪೂರ್ಣ ಮಾಡೋದಕ್ಕೆ 25 ವರ್ಷಗಳನ್ನು ಆತನು ತೆಗೆದುಕೊಳ್ತಾನ? No. ಇಲ್ಲ. The delay and the detours may come because our unresponsiveness to God, but that is not God's will in our life. ಮತ್ತು ನಮ್ಮ ಪ್ರತಿಕ್ರಿಯೆ ಸರಿಯಾಗಿ ಇಲ್ಲದೆ ಇರುವ ಒಂದು ಕಾರಣದಿಂದಾಗಿ ನಾವು ಆ ರೀತಿಯಾಗಿ ಅಂದುಕೊಳ್ತೇವೆ, ಅದು ದೇವರಿಂದ ಅದು ತಡವಾಗಿ ಬರುವುದಿಲ್ಲ. God asked me to tell this to his people. ಮತ್ತು ದೇವರು ಇದನ್ನು ಹೇಳಲು ತನ್ನ ಜನರಿಗೆ ನನಗೆ ಹೇಳಿದನು. I will hasten my word to perform it. ಮತ್ತು ನನ್ನ ವಾಕ್ಯವು ಬೇಗನೆ ಅದು ನೆರವೇರುವಂತೆ ನಾನು ಮಾಡುತ್ತೇನೆ. Amen. You don't have to turn your Bible. Jeremiah 1:12, God said, I will hasten, I will quicken my word, I will quickly do my word. ಮತ್ತು ಯೆರೆಮೀಯ ಒಂದು ಗ್ರಂಥದಲ್ಲಿ ದೇವರ ವಾಕ್ಯವು ಹೇಳುತ್ತಾನೆ, ದೇವರು ತನ್ನ ವಾಕ್ಯವನ್ನು ಬೇಗನೆ ಆತನು ಮಾಡುತ್ತಾನೆ ಎಂಬುದಾಗಿ. But then why the delay? ಮತ್ತು ಯಾಕೆ ತಡ? It is not because God is delaying. ದೇವರು ತಡ ಮಾಡುತ್ತಾ ಇಲ್ಲ. For example, the Israelites, ಉದಾಹರಣೆಗೆ ಇಸ್ರಾಯೇಲರು, they took 40 years to reach the promised land. ಮತ್ತು ವಾಗ್ದಾನ ಭೂಮಿಯನ್ನು ಸೇರುವುದಕ್ಕೆ 40 ವರ್ಷಗಳನ್ನು ತೆಗೆದುಕೊಂಡರು. Was 40 years God's will? 40 ವರ್ಷಗಳು ದೇವರ ಚಿತ್ತವಾಗಿತ್ತ? No. ಇಲ್ಲ. Because of their unbelief, ಅವರ ಅಪನಂಬಿಕೆಯಿಂದಲೇ ಅದಾಗಿತ್ತು. their delay happened. ಆ ಒಂದು ತಡವು ಅಲ್ಲಿ ಆಯಿತು ಅಪನಂಬಿಕೆಯಿಂದ. Amen. Amen. If there is any delay, it is not because of God, it is because of our unresponsiveness to his promises and to his word. ಆತನ ವಾಕ್ಯಕ್ಕೆ, ಆತನ ವಾಗ್ದಾನಕ್ಕೆ ನಮ್ಮ ಪ್ರತಿಕ್ರಿಯೆಗಳಿಂದಲೇ ಅದು ತಡವಾಗುತ್ತದೆ ಹೊರತು ದೇವರಿಂದ ತಡವಾಗುವುದಿಲ್ಲ. The delay and detours can happen because of many things. ಅನೇಕ ಸಂಗತಿಗಳಿಂದ ತಡವು ಅದು ಆಗುತ್ತದೆ. For example, ಉದಾಹರಣೆಗೆ, Abraham believed God, ಅಬ್ರಹಾಮನು ದೇವರನ್ನು ನಂಬಿದನು, but he did not completely believe God. ಆದರೆ ಆತನು ಸಂಪೂರ್ಣವಾಗಿ ದೇವರನ್ನು ನಂಬಲಿಲ್ಲ. It took time for his faith to mature. ಆತನ ನಂಬಿಕೆ ಮೆಚೂರ್ ಆಗುವುದಕ್ಕೆ ಒಂದು ಸಮಯವು ತೆಗೆದುಕೊಂಡನು. For example, ಉದಾಹರಣೆಗೆ ಹಾಗರಳು was not God's will in Abraham's life. ಅಬ್ರಹಾಮನ ಜೀವಿತದಲ್ಲಿ ಹಾಗರಳು ಆ ದೇವರ ಚಿತ್ತವು ಆಗಿರಲಿಲ್ಲ. Yes, that was he trying to help God. ಮತ್ತು ಅಬ್ರಹಾಮನೇ ದೇವರಿಗೆ ಸಹಾಯ ಮಾಡಲು ಪ್ರಯತ್ನ ಮಾಡಿದ. ದೇವರೇ ನಿನ್ ಕೈಯಲ್ಲಿ ಆಗಲ್ಲ, ನಾನೊಂದು ಪ್ಲಾನ್ ಹೇಳ್ಕೊಡ್ತೀನಿ, ಹಾಗರ ಮುಖಾಂತರ. ಅಲ್ಲ, ದೇವರಿಗೆ ಐಡಿಯಾ ಕೊಟ್ಟ. ಹಾಗರ್ was not God's will. ಹಾಗರಳು ದೇವರ ಚಿತ್ತವಲ್ಲ. God's will was Abraham, Sarah will conceive and have a child. ಅಬ್ರಹಾಮನ ಮುಖಾಂತರ ಸಾರಳ ಮುಖಾಂತರವೇ ಮಗನು ಹುಟ್ಟುವನೆಂಬುದಾಗಿ ದೇವರ ಚಿತ್ತವಾಗಿತ್ತು. Amen. Amen. But Abraham did not believe God. His faith took time to mature. ಆತನ ನಂಬಿಕೆ ಬೆಳೆಯುವುದಕ್ಕೆ ಸಮಯವು ತೆಗೆದುಕೊಂಡಿತು. But let me tell you, I want to encourage you here. ಮತ್ತು ಇಲ್ಲಿ ನಿಮ್ಮನ್ನು ಪ್ರೋತ್ಸಾಹಪಡಿಸಲು ನಾನು ಇಷ್ಟಪಡ್ತೇನೆ. Some people, I'm telling you, you have not possessed your promise. There is a delay.
in seeing the fulfillment of the promises in your life because of the mistakes that you have done. ಮತ್ತು ನೀವು ಮಾಡಿದ ತಪ್ಪುಗಳಿಂದ ಅನೇಕರು ನಿಮ್ಮಲ್ಲಿ ಆ ದೇವರ ವಾಗ್ದಾನಗಳನ್ನು ಹೊಂದಿಕೊಳ್ಳುವಲ್ಲಿ ತಡ ಮಾಡ್ತಾ ಇದ್ದೀರಿ. You know, we do a lot of foolish things. ಅನೇಕ ಮೂರ್ಖ ಸಂಗತಿಗಳನ್ನು ನಾವು ಮಾಡ್ತೇವೆ. Like Abraham. ಅಬ್ರಹಾಮನು ಮಾಡಿದಂತೆ. We want to help God. ನಾವು ದೇವರಿಗೆ ಸಹಾಯ ಮಾಡಲು ನಾವು ನೋಡ್ತೇವೆ. Or we have our own ideas. ಅಥವಾ ನಮ್ಮ ಸ್ವಂತ ಆಲೋಚನೆಗಳು. God says turn left, we take right. ದೇವರ ಎಡಕ್ಕೆ ಹೋಗು ಅಂತ ಹೇಳುವುದಾದರೆ ನಾವು ಬಲಕ್ಕೆ ಹೋಗುತ್ತೇವೆ. You know, we think God's directions in the word are not practical. We should not be following that. ದೇವರ ಒಂದು ಮಾರ್ಗದರ್ಶನಗಳು ಅದು ಪ್ರಾಕ್ಟಿಕಲ್ ಆಗಿ ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ತೇವೆ. But today God is telling something. ಆದರೆ ಈ ದಿನ ದೇವರು ಯಾವುದೋ ಸಂಗತಿ ಹೇಳಲು ಆತನು ಇಷ್ಟಪಡ್ತಿದ್ದಾನೆ. Though Hagar was a mistake in the life of Abraham, ಅಬ್ರಹಾಮನ ಜೀವಿತದಲ್ಲಿ ಹಾಗರಳು ಒಂದು ತಪ್ಪಾಗಿ ಬಂದರು ಕೂಡ, God's promise, God's heart, God's mind for Abraham did not change, and is encouraging somebody here. Some of you sitting at the end of this year and say, oh, I regret the things that I have done in my life. I should not have done it. I spoiled the plan and the purpose of God. But God is telling that few people here, you know, yes, you made a mistake. God is not condoning that, but God is telling, I have not changed my love, I have not changed my mind, I have not changed my purpose on that. ದೇವರಿಗೆ ಅಬ್ರಹಾಮನ ಜೀವಿತದಲ್ಲಿ ದೇವರ ಒಂದು ವಾಕ್ಯ, ದೇವರ ಹೃದಯ, ದೇವರ ಒಂದು ಆಲೋಚನೆ ಬದಲಾಗಿರಲಿಲ್ಲ. ಮತ್ತು ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಕೆಲವರಿಗೂ ಕೂಡ ದೇವರ ಒಂದು, ಬಹುಶಃ ನೀವು ದೇವರಿಗೆ ತಪ್ಪು ಮಾಡಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ಳುತ್ತಿರಲಾಗಿ ಕೂಡ ನಿಮ್ಮ ಕಡೆಗೆ ಕೂಡ ದೇವರ ಒಂದು ಆಲೋಚನೆಗಳು, ಉದ್ದೇಶವು, ಪ್ರೀತಿ ಮತ್ತು ಆತನ ಹೃದಯ ಬದಲಾಗಲಿಲ್ಲ. I'm telling you, that's a word from God. There might be a slight detour and delay in your life, but God says, if you can trust me, trust my word, I can start from there. I still have those plans thinking for you, says the Lord. ಬಹುಶಃ ನೀವು ದೇವರಿಂದ ತಪ್ಪಿ ಹೋಗಿದ್ದರೂ ಕೂಡ ನಿಮ್ಮ ಒಂದು ಮೂರ್ಖತನದಿಂದ, ಮತ್ತು ದೇವರು ಈಗಲೂ ನಿಮಗೆ ಹೇಳ್ತಾ ಇದ್ದಾನೆ, ನೀವು ಅಲ್ಲಿಂದಲೇ ದೇವರ ಕಡೆಗೆ ನೀವು ನಂಬಿಕೆ ನೀಡುವುದಾದರೆ ದೇವರು ಅಲ್ಲಿ ಅದ್ಭುತ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡುತ್ತಾನೆ. I'm telling you, as I'm telling this, I'm sensing the heart of God for his people. ಮತ್ತು ತನ್ನ ದೇವ ಜನರ ಕಡೆಗೆ ದೇವರೊಂದು ಹೃದಯವು ನನ್ನ ಮುಖಾಂತರ ಅದು ನನಗೆ ತೋರ್ಪಡಿಸ್ತಾ ಇದೆ. God is not taking one heavy stick and trying to punish you. God says, if you realize it and you turn, my mind for you, my plan for you, my purpose for you has not changed in spite of you doing a mistake in your life, says the Lord. ನಿನ್ನ ಜೀವಿತದಲ್ಲಿ ನೀನು ತಪ್ಪು ಮಾಡಿದ್ದರೂ ಕೂಡ ದೇವರು ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ನೀನು ಹೊಡೆಯಲಾತನು ನೋಡುತ್ತಾ ಇಲ್ಲ. ಆದರೂ ಕೂಡ ದೇವರು ತನ್ನ ಹೃದಯ, ತನ್ನ ಆಲೋಚನೆ, ತನ್ನ ಉದ್ದೇಶವನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸಬೇಕೆಂಬುದಾಗಿ ಆತನು ನೋಡುತ್ತಾ ಇದ್ದಾನೆ. God is telling, like I did not change my mind on Abraham, I am not changing my mind on you, says the Lord. ಮತ್ತು ಕರ್ತನಾದ ದೇವರು ಹೇಳುತ್ತಾ ಇದ್ದಾನೆ, ಅಬ್ರಹಾಮನ ಕಡೆಗೆ ನನ್ನ ಆಲೋಚನೆ ಹೇಗೆ ಬದಲಾಗಲಿಲ್ಲವೋ ನಿನ್ನ ಕಡೆಗೆ ಕೂಡ ನನ್ನ ಆಲೋಚನೆ ಬದಲಾಗಲಿಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. God is telling, you know, like I did not change my mind on Jacob, because God says I did not get him quickly. You know, he was running here and there, but my mind for Jacob did not change. And God is telling, my mind for you has not changed, says the Lord. ಯಾಕೋಬನು ದೇವರಿಂದ ದೂರ ಹೋಗುತ್ತಿರಾಗಿ ಕೂಡ ಯಾಕೋಬನ ಜೀವಿತದಲ್ಲಿ ದೇವರ ಆಲೋಚನೆ, ಉದ್ದೇಶವು ಹೇಗೆ ಬದಲಾಗಲಿಲ್ಲವೋ ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ಕೂಡ ದೇವರ ಆಲೋಚನೆ, ದೇವರ ಒಂದು ಉದ್ದೇಶವು ಬದಲಾಗಲಿಲ್ಲ ಎಂಬುದಾಗಿ ಕರ್ತನಾದ ದೇವರು ಹೇಳುತ್ತಾ ಇದ್ದಾನೆ. Amen. ಆಮೆನ್. Hallelujah. Hallelujah. Look at your neighbor. ಮತ್ತು ಪಕ್ಕದಲ್ಲಿರಿಗೆ ನೋಡಿ ಹೇಳಿರಿ. Shake their hands. ಅವರ ಕೈಯನ್ನು ಹಿಡಿದುಕೊಂಡು ಹೇಳಿರಿ. ಕನ್ನಡದಲ್ಲಿ ಹೇಳ್ರಿ ಅವ್ರಿಗೆ, ದೇವರು ತನ್ನ ಮನಸ್ಸಿನಲ್ಲಿ ನಿನಗಾಗಿ ಇಟ್ಟಿರುವ ಒಳ್ಳೆ ಯೋಜನೆಯನ್ನು ಬದಲಾಯಿಸಲಿಲ್ಲ. Hallelujah. 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 If you want to clap for the Lord, give a big God bless you. ತಟ್ಟುವುದಾದರೆ ಗಟ್ಟಿಯಾಗಿ ತಟ್ಟಿ ದೇವರನ್ನು. What a God we serve. ಎಂತ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. Amen. Amen. I want you to kick condemnation out and enter into the new year with a renewed hope, looking to good Father. ಖಂಡನೆಯನ್ನು ಕಾಲಿನಿಂದ ಒದ್ದು ಹೊಸ ವರ್ಷದಲ್ಲಿ ನೀವು ಒಂದು ಹೊಸ ನಿರೀಕ್ಷೆ ಉಳ್ಳವರಾಗಿ ಮುಂದೆ ಸಾಗಬೇಕೆಂಬುದಾಗಿ ನಾವು ಬಯಸ್ತೇವೆ. Amen. Amen. Thank God you're still breathing. ಮತ್ತು ದೇವರಿಗೆ ಸ್ತೋತ್ರ, ನೀವು ಉಸಿರಾಡ್ತಾ ಇದ್ದೀರಿ. Amen. Hallelujah. Hallelujah. Amen. Amen. Okay. So in spite of the mistake, God did not change his mind. ತಪ್ಪುಗಳನ್ನು ಮಾಡಿದಾಗಲೂ ಕೂಡ ದೇವರು ತನ್ನ ಮನಸ್ಸಿನ ಆಲೋಚನೆಯನ್ನು ಬದಲಾಯಿಸಲಿಲ್ಲ. You know, there were so many challenges. ಅನೇಕ ಸವಾಲುಗಳು.
There were so many challenges. ಅನೇಕ ಸವಾಲುಗಳು ಇದ್ದವು. But in spite of the challenges, ಅವೆಲ್ಲ ಸವಾಲುಗಳ ಮಧ್ಯದಲ್ಲಿ God did not change his mind. ದೇವರು ತನ್ನ ಮನಸ್ಸನ್ನು ಆತನು ಬದಲಾಯಿಸಿಕೊಳ್ಳಲಿಲ್ಲ. You know what was the message of God to Abraham? ದೇವರ ಒಂದು ಸಂದೇಶ ಅಬ್ರಹಾಮನಿಗೆ ಏನಾಗಿತ್ತು ಗೊತ್ತಾ? Go forward. ಮುಂದೆ ಹೋಗು. Amen. Abraham, my wish, my plan is I want to bless you, I want to take you forward. ಅಬ್ರಹಾಮನೇ, ನನ್ನ ಆಶೆ, ನನ್ನ ಆಕಾಂಕ್ಷೆ ನೀನು ಮುಂದೆ ಹೋಗು ಸಾಗಬೇಕೆಂಬುದಾಗೆ ನನ್ನ ಒಂದು ಹೃದಯವಾಗಿದೆ ಎಂಬುದಾಗಿ ದೇವರು ಅಂದುಕೊಂಡನು. Amen. That's what he did with the Israelites also. ಮತ್ತು ಅದನ್ನೇ ದೇವರು ಇಸ್ರಾಯೇಲರಿಗೂ ಕೂಡ ಆತನು ಮಾಡಿದನು. Though there were so many challenges, ಅನೇಕ ಸವಾಲುಗಳು ಇದ್ದರೂ ಕೂಡ he did not change his mind. ತನ್ನ ಮನಸ್ಸನ್ನು ದೇವರು He did ಬದಲಾಯಿಸಿಕೊಳ್ಳಲಿಲ್ಲ. not change his plan. ತನ್ನ ಯೋಜನೆಯನ್ನು ಬದಲಾಯಿಸಿಕೊಳ್ಳಲಿಲ್ಲ. His will was ಆತನ ಚಿತ್ತವು to bring them out of Egypt, ಆ ಒಂದು ಐಗುಪ್ತ ದೇಶದಿಂದ ಹೊರಗೆ ತರುವುದು, to get them into the promised land. ವಾಗ್ದಾನ ದೇಶದಲ್ಲಿ ಅವರನ್ನು ಸೇರಿಸುವುದು. Hallelujah. ಹಲ್ಲೆಲೂಯಾ. Amen. Amen. Though it took 40 years, 40 ವರ್ಷಗಳು ತೆಗೆದುಕೊಂಡರೂ ಕೂಡ God's mind does not change. ದೇವರ ಮನಸ್ಸಿನ ಆಲೋಚನೆ ಬದಲಾಗಲಿಲ್ಲ. Amen. Amen. And that's exactly what God is telling. So many challenges came. ಅನೇಕ ಸವಾಲುಗಳು ಬಂದವು. You know, the moment they came out of Egypt, ಮತ್ತು ಐಗುಪ್ತ ದೇಶದಿಂದ ಹೊರಗೆ ಬಂದ ನಂತರ the challenge of Red Sea. ಆ ಒಂದು ಕೆಂಪು ಸಮುದ್ರ ಒಂದು ಸವಾಲು ಅವರಿಗೆ ಎದುರಾಯಿತು. No, God did not say, "Ayyo, yen madli." ಮತ್ತು ದೇವರು ಆ ರೀತಿಯಲ್ಲಿ ಅಂದುಕೊಳ್ಳಿಲ್ಲ ಏನು ಮಾಡಲಿ ಎಂಬುದಾಗಿ. No. ಇಲ್ಲ. You know what is the order God gave? ಮತ್ತು ದೇವರು ಏನು ಆ ಒಂದು ಆಜ್ಞೆಯನ್ನು ಕೊಟ್ಟನು ಗೊತ್ತಾ? Go forward. ಮುಂದೆ ಸಾಗಿ ಹೋಗು. Amen. Israelites thought, are we going to die? ಮತ್ತು ಇಸ್ರಾಯೇಲರು ಅಂದುಕೊಂಡರು ನಾವು ಸತ್ತೋಗ್ತೇವಾ ಎಂಬುದಾಗಿ. I have set you free. You will see life, life, life. You will not die. You will go forward, not backward, says the Lord. ನಾನು ಬಿಡುಗಡೆ ಮಾಡಿದ್ದೇನೆ, ನೀವು ಮುಂದೆ ಹೋಗುತ್ತೀರಿ, ನೀವು ಮುಂದೆ ಸಾಗುತ್ತೀರಿ, ನಾನು ನಿಮಗೆ ಜೀವನ ಕೊಡುತ್ತೇನೆ ಎಂಬುದಾಗಿ ಕರ್ತನಾದ ದೇವರು ಹೇಳುತ್ತಾನೆ. Red Sea, Lord. ಮತ್ತು ಕೆಂಪು ಸಮುದ್ರವಿದೆ ಕರ್ತನೆ. Go forward, says the Lord. ಆದರೂ ಮುಂದೆ ಸಾಗು ಎಂಬುದಾಗಿ ಕರ್ತನು ಹೇಳುತ್ತಾನೆ. Amen. Amen. Then there were so many challenges. ಅನೇಕ ಸವಾಲುಗಳು ಬಂದರು. You know, like Moses as a leader faced so many challenges. ಮೋಶೆ ಕೂಡ ನಾಯಕನಾಗಿ ಅನೇಕ ಸವಾಲುಗಳನ್ನು ಆತನು ಎದುರಿಸಿದನು. What time people were against him. ದೇವ ಜನರು ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. They murmured against him. ಮೋಶೆಗೆ ವಿರುದ್ಧವಾಗಿ ಅವರು ಗುಣುಗುಟ್ಟಿದರು. You know what was God's message? ಅಲ್ಲಿ ದೇವರ ಒಂದು ಸಂದೇಶ ಅಥವಾ ಮೆಸೇಜ್ ಏನಾಗಿತ್ತು ಗೊತ್ತಾ? In short, Moses, go forward. ಮೋಶೆ ನೀನು ಮುಂದೆ ಸಾಗಿ ಹೋಗು ಎಂಬುದಾಗಿ. I want you to take the people into the promised land. ನೀನು ಜನರನ್ನು ವಾಗ್ದಾನ ಭೂಮಿಗೆ ಕರೆದುಕೊಂಡು ಹೋಗಬೇಕು. There was rebellion. ಅಲ್ಲಿ ಒಂದು ತಿರುಗಿ ಬೀಳುವಿಕೆ ಬಂತು. Korah and his party came against Moses. ಕೋರಹನು ಮತ್ತು ಅವರ ಒಂದು ಸಂಗಡಿಗರು ಮೋಶೆ ವಿರುದ್ಧವಾಗಿ ತಿರುಗಿ ಬಿದ್ದರು. What was God's message? ಅದರ ಒಂದು ಸಂದೇಶದಲ್ಲಿ ಏನಾಗಿತ್ತು? Go forward. ಆದರೂ ಕೂಡ ನೀನು ಮುಂದೆ ಹೋಗು. Certain things happened, but I want you to go forward. ಹೌದು, ಅನೇಕ ಸಂಗತಿಗಳು ಆಗಿವೆ, ಆದರೂ ಕೂಡ ನೀನು ಮುಂದೆ ಸಾಗು. There was unbelief. ಅಲ್ಲಿ ಅಪನಂಬಿಕೆ ಇತ್ತು. Go forward. ಆದರೂ ಮುಂದೆ ಸಾಗು. They said, "Oh Lord, there are so many giants." ಮತ್ತು ಕರ್ತನೆ ಅನೇಕ ಉನ್ನತ ಪುರುಷರಿದ್ದಾರೆ. ಯಾರಿದ್ದಾರೆ? Giants. ಉನ್ನತ ಪುರುಷರು. We are like grasshoppers. ನಾವು ಒಂದು ಮಿಡತೆಗಳ ಹಾಗೆ ಇದ್ದೇವೆ. God did not change his mind. ಆದರೂ ಕೂಡ ದೇವರು ತನ್ನ ಮನಸ್ಸಿನ ಆಲೋಚನೆ God said, ಬದಲಾಯಿಸಿಕೊಳ್ಳಲಿಲ್ಲ. "My will is that you go forward. ನನ್ನ ಚಿತ್ತ ನೀವು ಮುಂದೆ ಸಾಗಿ ಹೋಗಬೇಕೆಂಬುದು I want you to take you forward." ನೀವು ಮುಂದೆ ಸಾಗಿ ಹೋಗಬೇಕು. Today I want to tell you, ಈ ದಿನ ನಿಮಗೆ ಹೇಳುತ್ತೇನೆ, there might be challenges in 2026. 2026ನೇ ವರ್ಷದಲ್ಲಿ ಸವಾಲುಗಳು ಇರಬಹುದು. ಇರಬಹುದು, ಇರ್ತವೆ ಅಂತ ನಾನು ಹೇಳ್ತಾ ಇಲ್ಲ, ಇರಬಹುದು. Amen. But ಏನೇ ಸವಾಲುಗಳು ಇರಲಿ, whatever challenges may be, ಸವಾಲು ಏನೇ ಇರಲಿ, God wants you to go forward and he wants to take you forward. ನೀನು ಮುಂದೆ ಸಾಗಿ ಹೋಗಬೇಕೆಂಬುದೇ ದೇವರ ಚಿತ್ತ ಮತ್ತು ಅದು ದೇವರು ಅದನ್ನು ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡುತ್ತಾನೆ. Amen. Anything, you know, other people may not agree with you. ಬೇರೆ ಜನರು ನಿನ್ನೊಟ್ಟಿಗೆ ಅದನ್ನು ಒಪ್ಪಿಕೊಳ್ಳದೇ ಇರಬಹುದು. But his plan for you has not changed. ಆದರೆ ನಿನ್ನ ಕಡೆಗಿರುವ ದೇವರ ಉದ್ದೇಶ ಆಲೋಚನೆ ಬದಲಾಗುವುದಿಲ್ಲ. You know, sometimes, you know, so many, like Moses might have cried, "Lord, nobody is understanding me, Lord. I'm doing good for them, but they want to throw stones at me, Lord." ಮತ್ತು ಮೋಶೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರಬಹುದು, ದೇವರೇ ನಾನು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೇನೆ, ಆದರೂ ಕೂಡ ಅವರು ನನಗೆ ತಿರುಗಿ ಬೀಳ್ತಿದ್ದಾರೆ ಎಂಬುದಾಗಿ. I'm telling you, people may understand you, don't understand you, but one thing, God wants to take you forward. ನಾನು ಹೇಳ್ತೇನೆ, ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿ ಬಿಡಲಿ, ಮತ್ತು ದೇವರು ನೀವು ಮುಂದೆ ಸಾಗಬೇಕೆಂಬುದಾಗಿ ಆತನು ಇಷ್ಟಪಡುತ್ತಾನೆ. God spoke to me. ದೇವರು ನನ್ನ ಸಂಗಡ ಮಾತನಾಡಿದ್ದಾನೆ. Daniel, don't expect everybody to understand you. ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ನೀನು ಮತ್ತು ಬಯಸಬೇಡ. Don't expect everybody to understand you all the time. ಎಲ್ಲಾ ಸಮಯದಲ್ಲಿ ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ತಾರೆ ಎಂಬುದಾಗಿ ಅಂದುಕೊಳ್ಳಬೇಡ.
And you sit there and cry, oh, it's not, oh, nobody, oh. ಮತ್ತು ಆ ರೀತಿಯಲ್ಲಿ ಕೂತ್ಕೊಂಡು ಅಳಬೇಡ್ರಿ. God says, even people don't understand me. ಮತ್ತು ಜನರು ನನ್ನನ್ನು ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. I'm so good, so perfect, they don't understand me. Why do you expect all the people to understand you all the time? ಪರಿಪೂರ್ಣನಾಗಿದ್ದರೂ ಕೂಡ ನನ್ನನ್ನೇ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ನಿನ್ನನ್ನು ಹೇಗೆ ಅರ್ಥ Oh, ಮಾಡಿಕೊಳ್ಳುತ್ತಾರೆ? my parents don't understand me. ನನ್ನ ಒಂದು ತಂದೆ ತಾಯಿಗಳು ನನ್ನನ್ನು ಅರ್ಥ They ಮಾಡಿಕೊಳ್ಳುವುದಿಲ್ಲ. will not understand you all the time. ಹೌದು, ಎಲ್ಲಾ ಸಮಯಗಳಲ್ಲಿ ಅವರು ನಿಮ್ಮನ್ನು ಅರ್ಥ Oh, ಮಾಡಿಕೊಳ್ಳುವುದಿಲ್ಲ. my wife does not understand me. ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. She should understand, but she will not understand you all the time. Take it. ಅವರು ಅರ್ಥ ಮಾಡಿಕೊಳ್ತಾರೆ ಮತ್ತು ಎಲ್ಲಾ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದನ್ನು ಮತ್ತು ನೀವು Oh, my ಬದಿಗಿಟ್ಟು. husband does not my husband does not understand me. ಗಂಡನು ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. He should understand you, ಆತನು ಅರ್ಥ ಮಾಡಿಕೊಳ್ಳುತ್ತಾನೆ, but 100% all the time, always, he will not understand you. Please understand that. ದಯಮಾಡಿ 100% ಆಗಿ ಎಲ್ಲಾ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ಕುಂತು ಅಳಬೇಡ್ರಿ, ಗೋ ಫಾರ್ವರ್ಡ್. ಮತ್ತು ಕುಂತು ಅಳಬೇಡ್ರಿ, ಮುಂದೆ ಸಾಗಿ ಹೋಗಿರಿ. My children don't understand me. ಮಕ್ಕಳು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. My pastor does not understand me. ಸಭಾಪಾಲಕರು ಕೂಡ ನನ್ನನ್ನು ಅರ್ಥ Hello, ಮಾಡಿಕೊಳ್ಳುವುದಿಲ್ಲ. I cannot understand you. ಹೌದು, ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ. I want to, but I cannot all the time. ಮತ್ತು ಅರ್ಥ ಮಾಡಿಕೊಳ್ಳಲು ಇಷ್ಟ ಇದೆ, ಆದರೂ ಕೂಡ ಎಲ್ಲ ಸಮಯದಲ್ಲಿ ಆಗುವುದಿಲ್ಲ. Amen. Hallelujah. Hallelujah. Don't sit and cry. God's plan for you is go forward. ಕುಂತು ಅಳಬೇಡಿರಿ, ದೇವರ ಉದ್ದೇಶ ನೀವು ಮುಂದೆ ಸಾಗಿ ಹೋಗಬೇಕೆಂಬುದು. Amen. Amen. People want to throw stones at you also. God says, I want you to go forward. ಜನರು ನಿಮಗೆ ಬಹುಶಃ ಕಲ್ಲನ್ನು ಎಸೆಯುತ್ತಾರೆ, ಆದರೂ ಕೂಡ ನೀವು ಮುಂದೆ ಸಾಗಿ ಹೋಗಬೇಕು. Look at your neighbor, shake their hands. ಪಕ್ಕದಲ್ಲಿರೋನು ಮತ್ತು ಕೈ ಇಟ್ಟುಕೊಂಡು ಹೇಳಿರಿ. ಸ್ವಲ್ಪ ಜೋರಾಗಿ ಹೇಳಿರಿ, ಎದ್ದೇಳ್ತಾರೆ. ಜೋರಾಗಿ ಹೇಳಿರಿ. ಹೇಳ್ರಿ, God wants you to go forward. ನೀನು ಮುಂದೆ ಹೋಗಬೇಕೆಂಬುದು ದೇವರ ಒಂದು ಇಷ್ಟ. Amen. ಆಮೆನ್. You know, finally what happened, the biggest challenge was Moses died. ಮತ್ತು ಕೊನೆಯದಾಗಿ ಮೋಶೆ ಕೂಡ ಅಲ್ಲಿ ಸತ್ತು ಹೋದನು. ದೊಡ್ಡ ಸವಾಲು. Moses died. ಮೋಶೆ ಸತ್ತು ಹೋದನು. Moses died. ಮೋಶೆ ಸತ್ತು ಹೋದನು. Korah died, okay. ಕೊರಹನು ಸತ್ತು ಹೋದ, ಪರವಾಗಿಲ್ಲ. Moses died. ಮೋಶೆ ಕೂಡ ಸತ್ತು ಹೋದ. What should Joshua do? ಮತ್ತು ಯೆಹೋಶುವನಿಗೆ ಏನು ಮಾಡಬೇಕು? I have no time to read the Bible. ಮತ್ತು ವಾಕ್ಯ ಓದಲಿಕ್ಕೆ ಸಮಯ ಇಲ್ಲ. But you know, this is what God told Joshua. ಇದನ್ನೇ ಕರ್ತನು ಯೆಹೋಶುವನಿಗೆ ಹೇಳಿದನು. Joshua, ಯೆಹೋಶುವನೇ, Joshua, ಯೆಹೋಶುವನೇ, Moses, my servant, is dead. ನನ್ನ ಸೇವಕನಾದ ಮೋಶೆಯು ಸತ್ತು ಹೋಗಿದ್ದಾನೆ. He is dead. ಆತನು ಸತ್ತು ಹೋಗಿದ್ದಾನೆ. But the promise I made to Israelites is not dead. ಆದರೆ ಇಸ್ರೇಲರಿಗೆ ನಾನು ಮಾಡಿದ ವಾಗ್ದಾನವು ಸತ್ತು ಹೋಗಲಿಲ್ಲ. The promise that I made to take them into the promised land is not dependent upon Moses or Abraham or Hagar or Korah or situation or giants or Jericho or circumstances or anybody understanding you or not understanding you. It is dependent upon me. I want you to get into the promised land. ಮತ್ತು ಯೆಹೋಶುವನೇ, ನಾನು ಮೋಶೆಗೆ ಮಾಡಿದ ವಾಗ್ದಾನವು ಮತ್ತು ಆತನಿಗಾಗಲಿ ಆ ಜೆರಿಕೋ ಪಟ್ಟಣಕ್ಕಾಗಲಿ ಮತ್ತು ಯಾಕೋಬನಿಗಾಗಲಿ ಯಾರಿಗೇ ಆಗಲಿ ಅದು ಅವರಿಗೋಸ್ಕರ ಅಲ್ಲ. ನನ್ನ ಒಂದು ವಾಗ್ದಾನವು ನೀನು ಇಸ್ರೇಲರನ್ನು ವಾಗ್ದಾನ ಭೂಮಿಗೆ ಕರೆದುಕೊಂಡು ಹೋಗಬೇಕೆಂಬುದೇ ಆಗಿದೆ. That's what God told Joshua. Get up, Joshua. ಮತ್ತು ಅದೇ ದೇವರು ಯೆಹೋಶುವನಿಗೆ ಹೇಳಿದನು, ಎದ್ದೇಳು ಯೆಹೋಶುವನೇ. Moses, my servant, is dead. ಯೆಹೋಶುವನೇ, ನನ್ನ ಸೇವಕನಾದ ಮೋಶೆ ಸತ್ತು ಹೋಗಿದ್ದಾನೆ. But my mind has not changed regarding the people of Israel. My mind has not changed. I want you to lead them, take them into the promised land. ಇಸ್ರಾಯೇಲರ ಕಡೆಗೆ ನನ್ನ ಆಲೋಚನೆ, ನನ್ನ ಉದ್ದೇಶವು ಅದು ಬದಲಾಗಲಿಲ್ಲ. ನೀನು ಎದ್ದೇಳಿ ಅವರನ್ನು ವಾಗ್ದಾನ ಭೂಮಿಗೆ ಕರೆದುಕೊಂಡು ಹೋಗಿ ಸೇರಿಸು ಎಂಬುದಾಗಿ ದೇವರು ಯೆಹೋಶುವನಿಗೆ ಹೇಳಿದನು. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಏನೇ ಆಗಲಿ, ಯಾರೇನೇ ಹೇಳಲಿ, ಯಾರೇನೇ ಅಂದುಕೊಳ್ಳಿ, ಯಾರೇನೇ ಅಂದುಕೊಳ್ಳಲಿ, ನಾನು ಮಾತ್ರ ಈ ವರ್ಷದಲ್ಲಿ ಮುಂದೆ ಸಾಗುತ್ತೇನೆ. ಯೇಸು ನಾಮದಲ್ಲಿ ದೇವರ ವಾಕ್ಯ ಇಟ್ಟುಕೊಂಡು ನಾನು ಮುಂದೆ ಪಾಪ, ಶಾಪ, ರೋಗ, ಸೈತಾನ, ಅಡಚಣೆಗಳು, ಅಪನಂಬಿಕೆಗಳು, ಉನ್ನತ ಪುರುಷರು, ಎರಿಕೋ ಗೋಡೆಗಳು, ಕೆಂಪು ಸಮುದ್ರಗಳು ಅವನ್ನೆಲ್ಲ ದಾಟಿ ನಾನು ಮುಂದೆ ಸಾಗುತ್ತೇನೆ. Amen. Amen. Why? ಯಾಕೆ?
ಯಾಕೆ? ಯಾಕೆ? Because God wants you to go forward. ಯಾಕಂದ್ರೆ ದೇವರು ನೀನು ಮುಂದೆ ಹೋಗೆಂಬುದಾಗಿ ಆತನು He ಇಷ್ಟಪಡುತ್ತಾನೆ. wants you to prosper. ನೀನು ಅಭಿವೃದ್ಧಿ ಹೊಂದಬೇಕೆಂದು ದೇವರು He ಇಷ್ಟಪಡುತ್ತಾನೆ. wants to see what I shared last 3 days back. He wants you to experience the promised land in all its fullness. ಮತ್ತು ಆತನ ಪರಿಪೂರ್ಣತೆಯಲ್ಲಿ ಆತನ ವಾಗ್ದಾನಗಳನ್ನು ಅನುಭವಿಸಬೇಕೆಂಬುದಾಗಿ ಆತನು ಇಷ್ಟಪಡುತ್ತಾನೆ. Personally, He wants you to go forward. ವೈಯಕ್ತಿಕವಾಗಿ ನೀನು ಮುಂದೆ ಸಾಗಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾನೆ. In your health, God wants you to go forward. ನಿನ್ನ ಆರೋಗ್ಯದಲ್ಲಿ ನೀನು ಮುಂದೆ ಸಾಗಬೇಕೆಂಬುದಾಗಿ ದೇವರು It ಇಷ್ಟಪಡುತ್ತಾನೆ. doesn't matter how sick you are in 2025. In the name of the Lord Jesus, these wounds are still the same. He wants you to walk in absolute health. In the name of the Lord Jesus, He wants you to go forward. 2025ನೇ ವರ್ಷದಲ್ಲಿ ನಿನ್ನ ಅನಾರೋಗ್ಯವಾದ ಏನೇ ಆಗಿರಲಿ ಮತ್ತು ದೇವರು ನೀನು ಆರೋಗ್ಯದಲ್ಲಿ ಮುಂದೆ ಸಾಗಬೇಕೆಂಬುದಾಗಿ ಆತನು ಇಷ್ಟಪಡುತ್ತಾನೆ. Personally, family, and as a church and a ministry, financially, God wants us to go forward in the name of the Lord Jesus. In businesses, in ministry, in every area of our lives, God wants us to go forward. ವೈಯಕ್ತಿಕವಾಗಿ, ಕುಟುಂಬವಾಗಿ, ಸೇವೆಯಾಗಿ ಮತ್ತು ಹಣಕಾಸಿನ ಒಂದು ಸಂಗತಿಯಲ್ಲಿ ಕೂಡ ನಾವು ಅಭಿವೃದ್ಧಿಯನ್ನು ಹೊಂದಿ ಮುಂದೆ ಸಾಗಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾನೆ. Amen. ಆಮೆನ್. Don't get allergic with that. ಮತ್ತು ಅದರಿಂದ ನೀವು ಅಲರ್ಜಿ ಹೊಂದಬೇಡ್ರಿ. Amen. When they came out of Egypt, ಐಗುಪ್ತ ದೇಶದಿಂದ ಹೊರಗೆ ಬಂದ ನಂತರ they didn't come like bikaris. ಮತ್ತು ಬಿಕಾರಿಗಳ ಹಾಗೆ ಅವರು ಹೊರಗೆ ಬರಲಿಲ್ಲ. They came with gold and silver. ಆ ಒಂದು ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡವರಾಗಿ ಇಸ್ರಾಯೇಲರು ಹೊರಗಡೆ ಬಂದರು. Amen. With that gold and silver, they built the temple of God. ಆ ಒಂದು ಬೆಳ್ಳಿ ಬಂಗಾರದಿಂದ ಅವರು ದೇವರ ಮಂದಿರವನ್ನು ಕಟ್ಟಿದರು. Amen. ಆಮೆನ್. I want our church people to be prosperous. ನಾನು ಬಯಸ್ತೇನೆ ನಮ್ಮ ಒಂದು ಸಭಿಕರು ಅಭಿವೃದ್ಧಿ ಹೊಂದಬೇಕೆಂದು. Because when we are prosperous, we will build and do mission work like never before. ನಾವು ಅಭಿವೃದ್ಧಿ ಹೊಂದಿದರೆ ಆ ಒಂದು ದೇವರ ಸೇವೆ ಹಿಂದೆಂದೆಯೂ ಇಲ್ಲದ ರೀತಿಯಲ್ಲಿ ನಾವು ಮಾಡುತ್ತೇವೆ. Amen. Amen. God spoke to me last year, for kingdom work, only kingdom people can give. ದೇವರ ರಾಜ್ಯಕ್ಕಾಗಿ ದೇವರ ರಾಜ್ಯಕ್ಕಾಗಿ ಅವರು ಕೊಡುತ್ತಾರೆ. Because they had gold and silver, they could make those vessels of gold for the house of God. ಆ ಒಂದು ಬೆಳ್ಳಿ ಬಂಗಾರದಿಂದ ದೇವರ ಮಂದಿರಕ್ಕೆ ಬೇಕಾದ ಸಾಮಾನುಗಳನ್ನು ಅವರು ತಯಾರು ಮಾಡುವುದಕ್ಕೆ ಅವರು ಕೊಟ್ಟರು. Amen. ಆಮೆನ್. God wants His people to prosper, ದೇವಜನರು not be pauper. ದೇವಜನರು ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾನೆ, ಪಾಪರ ಆಗಬೇಕೆಂಬುದಾಗಿ ದೇವರು ಇಷ್ಟಪಡುವುದಿಲ್ಲ. Hallelujah. ಹಲ್ಲೆಲೂಯಾ. Amen. Amen. If you believe it, say a big amen. ನಂಬುದಾದರೆ ಆಮೆನ್ ಎಂಬುದಾಗಿ ಹೇಳಿರಿ. ಕಾಣಿಕೆ ಕೇಳಲ್ಲೋ ಯಪ್ಪ, ನಾನೀಗ ಕಾಣಿಕೆ ಕೇಳ್ತಾ ಇಲ್ಲ. ನಿಮ್ಮ ಪಾತ್ರೆ ತುಂಬಿ ಹೊರಸೂಸಿ ಕೊಡ್ಬೇಕು ನೀವು. ನಾನು ಕೇಳಿದ್ರೆ ಕೊಡೋದಲ್ಲ. ಆಮೇನ್. ಆಮೆನ್. ಮೋಸೆ ಟೈಮ್ನಲ್ಲಿ ಕೊಟ್ಟು ಮೋಸೆ ಸಾಕು ಮಾಡ್ರು, ಎಷ್ಟು ಕೊಡ್ತಿರು, ಸಾಕು ಮಾಡ್ರು. Amen. Because people had, and people of God should have. ದೇವಜನರಿಗಲ್ಲಿ ಇತ್ತು, ದೇವಜನರಿಗೆ ಇರಬೇಕು. Amen. Amen. Okay. God wants us to go forward. ನಾವು ಮುಂದೆ ಹೋಗಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾನೆ. I'm closing with this. ಮತ್ತು ಇದನ್ನು ಹೇಳಿ ಮುಕ್ತಾಯ ಮಾಡುತ್ತೇನೆ. But He gave one key to Joshua. ಯೆಹೋಶುವನಿಗೆ ಆ ಒಂದು ಕೀಯನ್ನು ದೇವರು ಕೊಟ್ಟನು. Only one key. ಒಂದೇ ಒಂದು ಕೀ. He said, Joshua, be strong and courageous. ಯೆಹೋಶುವನೇ ಧೈರ್ಯವುಳ್ಳವನಾಗಿರು. You know, in times of Moses, ಮೋಶೆ ಒಂದು ಕಾಲದಲ್ಲಿ the cloud, ಒಂದು ಮೇಘ, the fire, ಬೆಂಕಿ, all those things were there. ಆ ಸಂಗತಿಗಳು ನಡೆಯುತ್ತಾ ಇತ್ತು. But you know what God told Joshua? ಯೆಹೋಶುವನಿಗೆ ದೇವರು ಏನನ್ನು ಹೇಳಿದನು ಗೊತ್ತಾ? This book ಈ ಒಂದು ಧರ್ಮಶಾಸ್ತ್ರ, of the law, ಈ ದೇವರ ವಾಕ್ಯದ ಧರ್ಮಶಾಸ್ತ್ರ, this book, ಈ ಒಂದು ದೇವರ ಧರ್ಮಶಾಸ್ತ್ರ, this book, ಈ ಒಂದು ಧರ್ಮಶಾಸ್ತ್ರ, this book. ಈ ಧರ್ಮಶಾಸ್ತ್ರ. If you have your Bibles with you, can you lift up your hands ನಿಮ್ಮ and say ಸಂಗಡ this book? ಸತ್ಯವೇದಗಳು ಇರುವುದಾದರೆ ಅದನ್ನು ಮೇಲಕ್ಕೆತ್ತಿರಿ. This book. ಈ ಒಂದು ದೇವರ ಧರ್ಮಶಾಸ್ತ್ರ. Amen. Devara Vakya. This book, he said, this book shall not depart out of your mouth. You will meditate upon it day and night. ಈ ದೇವರ ವಾಕ್ಯವು ನಿನ್ನ ಬಾಯಲ್ಲಿ ಹಗಲು ರಾತ್ರಿ ಇರಬೇಕು, ಇದನ್ನು ತಪ್ಪಿ ನೀನು ನಡೆಯಬಾರದೆಂಬುದಾಗಿ ದೇವರು ಹೇಳಿದನು. Hey Joshua, I want you to conquer that promised land. ಯೆಹೋಶುವನೇ, ಆ ವಾಗ್ದಾನ ಭೂಮಿಯನ್ನು, ಪ್ರದೇಶವನ್ನು ನೀನು ಜಯಿಸಬೇಕು. I want you to conquer the Jericho. ಆ ಒಂದು ಯೆರಿಕೋವನ್ನು ನೀನು ಜಯಿಸಬೇಕು. But
ಆದರೆ I want you this book should not depart out of your mouth. ಈ ದೇವರ ವಾಕ್ಯವು ನಿನ್ನ ಬಾಯಿಯಿಂದ ತಪ್ಪಿ ಹೋಗಬಾರದು. Promise is there, ವಾಗ್ದಾನವು ಇದೆ, but God gave how this will be fulfilled. ಇದು ಹೇಗೆ ಪರಿಪೂರ್ಣವಾಗುತ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. You will meditate on it day and night. ಹಗಲು ರಾತ್ರಿ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. I'm telling you, you want to see something new in 2026, marinate your mind with the word of God. ದೇವರ ವಾಕ್ಯದಿಂದ ನಿಮ್ಮ ಒಂದು ಹೃದಯವು ಅಥವಾ ಆಲೋಚನೆಗಳು ತುಂಬಿದ್ದಾಗಿರಬೇಕು. When you meditate on the word of God, your mind will change, your thinking will change. When your thinking will change, your speech will change. When your speech will change, your situation will change. ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮ ಆಲೋಚನೆ ಬದಲಾಗುತ್ತದೆ, ನಮ್ಮ ಮಾತು ಬದಲಾಗುತ್ತದೆ, ನಮ್ಮ ಒಂದು ಕಾರ್ಯಗಳು ಬದಲಾಗುತ್ತವೆ. That's what God told him. ಅದನ್ನೇ ದೇವರು ಹೇಳಿದನು. This is not Pastor Anil's word, please. ಇದು ಅನಿಲ್ನ ಒಂದು ವಾಕ್ಯವಲ್ಲ, ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ. This is God's word. ಇದು ದೇವರ ವಾಕ್ಯ. He said, this book will not depart out of your mouth. ಈ ದೇವರ ವಾಕ್ಯವು ನಿನ್ನ ಬಾಯಿಂದ ತಪ್ಪಿ ಹೋಗಬಾರದು. You will meditate on it day and night. ಈ ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನ And ಮಾಡಬೇಕು. be careful to obey this. ಮತ್ತು ಈ ದೇವರ ವಾಕ್ಯವನ್ನು ಕೈಕೊಳ್ಳುವುದರಲ್ಲಿ ಎಚ್ಚರಿಕೆಯನ್ನು ವಹಿಸು. If it says something, do it, Joshua. ಮತ್ತು ಯೆಹೋಶುವನೇ ಏನನ್ನಾದರೂ ಮಾಡು ಎಂಬುದಾಗಿ ಹೇಳಿದಾಗ ಅದನ್ನು ಮಾಡು. Then God told him, you know what will happen to you? ಮತ್ತು ನಂತರ ದೇವರು ಹೇಳಿದನು, ಇದನ್ನು ನೀನು ಮಾಡಿದರೆ ಏನಾಗುತ್ತದೆ ಗೊತ್ತಾ? You will make your way prosperous. ನಿನ್ನ ಮಾರ್ಗಗಳಲ್ಲಿ ನೀನು ಸಫಲನಾಗುತ್ತಿ. You will have good success. ನಿನಗೆ ಒಂದು ಉತ್ತಮ ಯಶಸ್ಸು ಸಿಗುತ್ತದೆ. You know, wish you a very prosperous and successful new year. ಹೊಸ ವರ್ಷದ ಶುಭಾಶಯಗಳನ್ನು ಅರಿತಲ್ಲಿ ಮತ್ತು ಕೋರುತ್ತೇವೆ. God says how that will become prosperous and successful. ಮತ್ತು ಅದು ಹೇಗೆ ಆಗುತ್ತದೆ ಗೊತ್ತಾ? ನಿಮಗೆ ಸಫಲವಾಗುತ್ತದೆ ಗೊತ್ತಾ? You take this. ಈ ದೇವರ ವಾಕ್ಯವನ್ನು ತೆಗೆದುಕೋ, Put it in your mind. ನಿನ್ನ ಒಂದು ಆಲೋಚನೆಗಳಲ್ಲಿ ಇಟ್ಟುಕೋ, Put it in your heart. ನಿನ್ನ ಹೃದಯದಲ್ಲಿ ಇಟ್ಟುಕೋ. Amen. ಆಮೆನ್. Speak it. Do not let it not depart out of your mouth. Don't talk nonsense. ಮತ್ತು ಬೇಡವಾದ ಸಂಗತಿಗಳನ್ನು ಮಾತನಾಡಬೇಡ, ದೇವರ ವಾಕ್ಯವನ್ನು ಇಟ್ಟುಕೊಂಡು ಮಾತನಾಡು. He says, then God is challenging you. Joshua, look what will happen to you. ಮತ್ತು ದೇವರು ಯೆಹೋಶುವನಿಗೆ ಸವಾಲಾಗ್ತಿದ್ದೇನೆ, ಮತ್ತು ನೀನು ಇದನ್ನು ಮಾಡಿದರೆ ನೋಡಿ ಏನಾಗ್ತದೆ ಎಂಬುದಾಗಿ. You will go forward. ನೀನು ಮುಂದೆ ಸಾಗಿ ಹೋಗುತ್ತಿ. You will have success. ನಿನಗೆ ಯಶಸ್ಸು ಸಿಗುತ್ತದೆ. You will conquer new lands. ಹೊಸ ಪ್ರದೇಶಗಳನ್ನು ಗೆದ್ದುಕೊಳ್ಳುತ್ತಿ. Giants will be there. ಅಲ್ಲಿ ಉನ್ನತ ಪುರುಷರಿದ್ದಾರೆ, But you will win. ಆದರೂ ಕೂಡ ನೀನು ಜಯಿಸುತ್ತಿ. Intimidation will come. ಮತ್ತು ಅಲ್ಲಿ ಭಯ ಭಯ ಹುಟ್ಟಿಸುವ ಸಂಗತಿಗಳಾಗುತ್ತವೆ. But you will conquer. ಆದರೂ ಕೂಡ ನೀನು You ಜಯಿಸುತ್ತಿ. will not turn back. ನೀನು ಹಿಂದೆ ಹೋಗುವುದಿಲ್ಲ. Not only you will possess your ನೀನು promised ಮಾತ್ರ land. ಒಂದು ವಾಗ್ದಾನ ಭೂಮಿಯನ್ನು ಪ್ರದೇಶ You will ವಶಮಾಡಿಕೊಳ್ಳುವುದಲ್ಲದೆ enable others to possess that. ಇನ್ನೊಬ್ಬರನ್ನು ಕೂಡ ನೀನು ತೆಗೆದುಕೊಂಡು ಹೋಗುತ್ತಿ. Amen. ಆಮೆನ್. Hallelujah. ಹಲ್ಲೆಲೂಯಾ. I'm telling you. That's why I said New Year is not magic. ಮತ್ತು ಅದಕ್ಕೆ ನಾನು ಹೇಳಿದನು, ಆ ಒಂದು ಹೊಸ ವರ್ಷವು ಆ ರೀತಿಯಲ್ಲಿ ಒಂದು ಮ್ಯಾಜಿಕ್ ಇಲ್ಲ ಎಂಬುದಾಗಿ. God's mind does not change. He is still good. ದೇವರ ಮನಸ್ಸು ಬದಲಾಗಲಿಲ್ಲ, ಆತನು ಇನ್ನೂ ಒಳ್ಳೆಯವನಾಗಿದ್ದಾನೆ. ಅದು ಕೂಡ ಆಮೆನ್ ಅಂತ ಐತೆ. ಆಮೆನ್. Hallelujah. ಹಲ್ಲೆಲೂಯಾ. But ಆದರೆ there's a process ಅಲ್ಲಿ ಒಂದು ಪ್ರಕ್ರಿಯೆ ಇದೆ, ಹಂತವಿದೆ to possess. ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ. And God wants you to possess. ಮತ್ತು ನೀವು ಅದನ್ನು ಸ್ವಾಧೀನ ಮಾಡಿಕೊಳ್ಳಲು ದೇವರು ಇಷ್ಟಪಡ್ತಾನೆ. He wants us to go forward. ನಾವು ಮುಂದೆ ಹೋಗಬೇಕೆಂಬುದಾಗಿ ದೇವರು ಬಯಸ್ತಾನೆ. Personally, ವೈಯಕ್ತಿಕವಾಗಿ, as a family, ಕುಟುಂಬವಾಗಿ, as a church. ಸಭೆಯಾಗಿ. Amen. ಆಮೆನ್. You know, we have just simple. For that, the first step that you can do is at least daily reading the Bible every day. ಮೊದಲನೇ ಒಂದು ಹಂತ ಮತ್ತು ಪ್ರತಿದಿನ ನಾವು ದೇವರ ವಾಕ್ಯವನ್ನು ಓದುವುದು. Just by reading nothing will happen. Then thinking, meditating, but to begin to do that you should at least read. ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ನಾವು ದೇವರ ವಾಕ್ಯವನ್ನು ಓದಬೇಕು. Your families should be founded on the word of God. ನಿನ್ನ ಕುಟುಂಬವು ದೇವರ ವಾಕ್ಯದ ಮೇಲೆ ಕಟ್ಟಲ್ಪಡಬೇಕು. Your children should not only study physics and maths and social, they should study the word of God. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾತ್ರ ಓದುವುದಲ್ಲ, ದೇವರ ವಾಕ್ಯವನ್ನು ಓದಬೇಕು. Amen. So we have just a yearly plan. 1 year you can finish the Bible. It's simple. It's very simple. ಮತ್ತು ಬಹಳ ಸುಲಭ. ಒಂದು ವರ್ಷದಲ್ಲಿ ದೇವರ ಒಂದು ಸತ್ಯವೇದವನ್ನು ಮತ್ತು ಅದನ್ನು ಮುಕ್ತಾಯ ಮಾಡಬಹುದು. It has got only 3 chapters per day average. ದಿನಕ್ಕೆ 3 ಚಾಪ್ಟರ್ಗಳು ಮಾತ್ರ. You can say, hey, I don't want to read 3, I want to read 10. Go ahead and read, please. ಮತ್ತು 3 ಅಲ್ಲ, ನಾನು ಇನ್ನೂ ಹೆಚ್ಚು ಓದ್ತೇನೆ ಎಂಬುದಾಗಿ ಹೇಳ್ತೀಯಾ, ಆಯ್ತು, ನೀವು ಮುಂದೆ ಮುಂದುವರಿಯಬಹುದು. I read 5 chapters every day. ಪ್ರತಿದಿನ 5 ಚಾಪ್ಟರ್ ಓದ್ತೇನೆ. Please go ahead. ಮತ್ತು ದಯಮಾಡಿ ನೀವು ಅದನ್ನು ಮಾಡಿರಿ. But this is minimum somewhere to begin with, because we have different kinds of people. At least
in a new 1 year you will finish the Bible, reading the Bible. ಮತ್ತು ಕನಿಷ್ಠ ಪಕ್ಷದಲ್ಲಿ 3 ಚಾಪ್ಟರ್ ಓದುವುದಾದರೆ ವರ್ಷಕ್ಕೆ ನಾವು ಅದನ್ನು ಮುಕ್ತಾಯ ಮಾಡಬಹುದು. We have designed something for the children church also. ಆ ಒಂದು ಮಕ್ಕಳ ಸಭೆಗೆ ಕೂಡ ನಾವು ಒಂದು ಕಾರ್ಯವನ್ನು ಮಾಡಿದ್ದೇವೆ. By this Sunday they will give. ಈ ಒಂದು ಭಾನುವಾರ ಅದನ್ನು ಕೊಡುತ್ತಾರೆ. They will finish New Testament 2 times. ಹೊಸ ಒಡಂಬಡಿಕೆ Children will finish New Testament twice in a year. ವರ್ಷಕ್ಕೆ 2 ಸಾರಿ ಹೊಸ ಒಡಂಬಡಿಕೆಯನ್ನು ಅವರು ಮಕ್ಕಳದನ್ನು ಪೂರ್ತಿ ಮಾಡ್ತಾರೆ. Amen. What will this do? ಇದು ಏನು ಮಾಡ್ತತೆ? It will set you up like Joshua to possess the promised land. ವಾಗ್ದಾನ ಭೂಮಿಯನ್ನು ವಶ ಮಾಡಿಕೊಳ್ಳುವಂತೆ ಅದು ನಮಗೆ ಸಹಾಯ ಮಾಡುತ್ತದೆ. Then as a church we are going to train you with the word of God. ಮತ್ತು ಸಭೆಯಾಗಿ ದೇವರ ವಾಕ್ಯವನ್ನು ನಿಮಗೆ ತರಬೇತಿ ಮಾಡ್ತೇವೆ. Amen. We are already thinking about certain things. ಕೆಲವು ಸಂಗತಿಗಳನ್ನು ಕುರಿತಾಗಿ ಆಗಲೇ ನಾವು ಆಲೋಚನೆ ಪ್ರಣಾಳಿಕೆ ಮಾಡ್ತಾ ಇದ್ದೇವೆ. Which I shared last time. We are going to do that. ಮತ್ತು ಆಗಲೇ ನಾನು ಹೇಳಿದ ಹಾಗೆ ನಾವು ಅದನ್ನು ಮಾಡುತ್ತೇವೆ. Amen. Amen. But just because the new year has come, our vision has not changed. ಹೊಸ ವರ್ಷ ಬಂದಿದೆ ಎಂಬುದಾಗಿ ಹೇಳುವ ಪಕ್ಷದಲ್ಲಿ ನಮ್ಮ ಒಂದು ದರ್ಶನ ಬದಲಾಗಿದೆ ಎಂಬುದಾಗಿ ನಾವು ಹೇಳುವುದಿಲ್ಲ. As a ministry, our mission is the same. ಮತ್ತು ನಾವು ಸೇವಕರಾಗಿ ನಮ್ಮ ಸೇವೆ ಕೂಡ ಅದೇ ರೀತಿಯಲ್ಲಿ ಇರುತ್ತದೆ. ಒಂದು ಎಲ್ ಶಡೈ ಸಭೆಯಾಗಿ our mission is the same. Our vision is the same. ನಮ್ಮ ದರ್ಶನವು ಅದೇ ರೀತಿಯಲ್ಲಿ ಇರುತ್ತದೆ. Discipling the nations, reaching the unreached. ಮತ್ತು ಹೋಗದೇ ಇರುವ ಕಡೆಯಲ್ಲಿ ಹೋಗುತ್ತೇವೆ, ಎಲ್ಲರನ್ನು ಶಿಷ್ಯರನ್ನಾಗಿ ಮಾಡುತ್ತೇವೆ. Amen. ದೇಶಗಳನ್ನು ಶಿಷ್ಯರನ್ನಾಗಿ ಮಾಡುವಂತದ್ದು ನಮ್ಮ ದರ್ಶನವಾಗಿದೆ. Amen. ನೇಪಾಳಕ್ಕೆ ಹೋಗಿವಿ, ಟ್ಯಾನ್ಜಾನಿಯಾಗೆ ಹೋಗಿವಿ, ಇನ್ನು ಅನೇಕ ದೇಶಗಳಿಗೆ ಹೋಗ್ತೇವೆ, ಅದು ಬಿಡುವುದಿಲ್ಲ ನಾವು. Hallelujah. And as a church, ಮತ್ತು ಸಭೆಯಾಗಿ ನಮ್ಮ ದರ್ಶನ ಬದಲಾವಣೆ ಆಗಿಲ್ಲ. ನಮ್ಮ ದರ್ಶನ ಬದಲಾಗಲಿಲ್ಲ. We are transforming the city and impacting nations. ನಗರದ ಪರಿವರ್ತನೆ ಮತ್ತು ದೇಶಗಳ ಮೇಲೆ ಅದರ ಮುಖಾಂತರ ಪ್ರಭಾವ. We reached many people, but we're going to go into aggressive evangelism this year. ಮತ್ತು ಈ ವರ್ಷ ಬಹಳ ಒಂದು ಉತ್ಸುಕತೆಯಲ್ಲಿ ನಾವು ಸುವಾರ್ತೆಯಲ್ಲಿ ನಾವು ಮುಂದೆ ಹೋಗುತ್ತೇವೆ. Amen. More people we will reach. ಅನೇಕ ಜನರನ್ನು ತಲುಪುತ್ತೇವೆ. We will equip each one of us how to preach the gospel. ಮತ್ತು ಎಲ್ಲರಿಗೂ ಕೂಡ ನಾವು ತರಬೇತಿ ಕೊಡ್ತೇವೆ ಸುವಾರ್ತೆ ಹೇಗೆ ಸಾರಬೇಕೆಂಬುದಾಗಿ. We saw many miracles last year. ಆ ಕಳೆದ ವರ್ಷದಲ್ಲಿ ಅನೇಕ ಒಂದು ಸಂಗತಿಗಳನ್ನು ಅದ್ಭುತಗಳನ್ನು ನಾವು ನೋಡಿದೆವು. But this year we will see miracles multiplying. ಆದರೆ ಈ ವರ್ಷ ಇನ್ನೂ ಅದ್ಭುತ ಕಾರ್ಯಗಳನ್ನು ನೋಡಲು ಇಷ್ಟಪಡುತ್ತೇವೆ ಮತ್ತು ನಂಬುದಾದರೆ ಆಮೆನ್ ಎಂಬುದಾಗಿ as a church we will press forward into the fullness of what God has kept in store for us. ಸಭೆಯಾಗಿ ದೇವರ ಪರಿಪೂರ್ಣತೆಯಲ್ಲಿ ನಾವು ಮುಂದೆ ಸಾಗಿ ಹೋಗುತ್ತೇವೆ. Amen. Look at your neighbor, shake their hands and say, let's go forward. ಪಕ್ಕದವರಿಗೆ ನೀವು ಕೈಯನ್ನು ಇಟ್ಟುಕೊಂಡು ಹೇಳಿರಿ, ಮುಂದೆ ನಾವು ಸಾಗಿ ಹೋಗೋಣ ಎಂಬುದಾಗಿ. ಆ ಕನ್ನಡದಲ್ಲಿ ಒಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಮುಂದೆ ಸಾಗಿ ಹೋಗೋಣ. ಒಂದ್ಸಲ ಎಲ್ಲರೂ ಸೇರಿ ನಿಂತ್ಕೊಂಡು ಹೇಳೋಣ, ದೇವರು ನಾವು ಮುಂದೆ ಸಾಗಬೇಕೆಂದು ಬಯಸುತ್ತಾನೆ. ನಾವು ಮುಂದೆ ಸಾಗೋಣ. Amen. I want the choir to come forward. Amen. We're going to sing this song. We're going to declare and we're going to go forward in the name of the Lord, and God wants us to go forward. Doesn't matter what comes, God wants us to go forward. ಮತ್ತು ಏನೇ ಸಂಗತಿಗಳು ನಮ್ಮ ಮುಂದೆ ಬರಲಿ, ನಾವು ಮುಂದೆ ಸಾಗಿ ಹೋಗಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. Amen. It doesn't matter what challenges come, God wants us to go forward. ಸವಾಲುಗಳು ಏನೇ ಬರಲಿ ಮತ್ತು ನಾವು ಮುಂದೆ ಸಾಗಿ ಹೋಗಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. Amen. Amen. Even as sing this song, ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, let's declare it. Let this be a word of declaration as we go forward. ಮುಂದೆ ಸಾಗಿ ಹೋಗುತ್ತಿರಲಾಗಿ ದೇವರ ವಾಕ್ಯವನ್ನು ಘೋಷಣೆ ಮಾಡುತ್ತಾ ಹೋಗೋಣ. Declare it over the new year. ಮತ್ತು ಈ ಹೊಸ ವರ್ಷದಲ್ಲಿ ನೀವು ಅದನ್ನು ಘೋಷಣೆ ಮಾಡಿರಿ. Declare ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. Amen. The love of God is our security. ದೇವರ ಪ್ರೀತಿ ನಮ್ಮ ಭದ್ರತೆಯಾಗಿದೆ. The word of God is our foundation. ದೇವರ ವಾಕ್ಯವು ನಮ್ಮ ಬುನಾದಿಯಾಗಿದೆ. ರಕ್ತ ಕೋಟೆಯೊಳಗೆ ಭಯವಿಲ್ಲ.
ಪರ್ವತ ಗುಡ್ಡವು ಕದಲಿದರು ನಿನ್ನ ಕೃಪೆ ಮಾರ್ಪಡದು. ಪರ್ವತ ಗುಡ್ಡವು ಕದಲಿದರು ನಿನ್ನ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ. ಕೋಟೆಯೊಳಗೆ ನಾ ಬಂದಿರುವೆ ನಮಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ ನಮಗೆ ಭಯವಿಲ್ಲ. ಯಾವ ಕೇಳು ಬಳಿ ಬರದು. ನಾ ಬಂದಿರುವೆ ನಮಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಯಾವ ಕೇಡು ಬಳಿ ಬರದು. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ಬಂದಿದ್ದೇವೆ. ಯೇಸು ಕ್ರಿಸ್ತನಲ್ಲಿ ನಾವಿದ್ದೇವೆ. ಯಾವ ಕೇಡು, ಯಾವ ಒಂದು ಕುಂದು ಕೊರತೆ ನಮ್ಮ ಬಳಿ ಬರಲಾರದು. ಓ ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರ ಕೈಗಳನ್ನು ಎತ್ತುತ್ತಾ ನಮ್ಮ ಮೇಲೆ ನಾವು ಘೋಷಣೆ ಮಾಡೋಣ ಪ್ರಿಯರೇ. ಆ ಒಂದು ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ, ವಂದನೆ ಸಲ್ಲಿಸೋಣ. ಆತನ ಸನ್ನಿಧಾನಕ್ಕಾಗಿ, ಆತನಲ್ಲಿ ಇರುವುದಕ್ಕಾಗಿ, ಆತನು ಶಿಲುಬೆಯಲ್ಲಿ ನಮಗಾಗಿ ಸುರಿಸಿದಂಥ ರಕ್ತಕ್ಕಾಗಿ, ಆತನು ನಮಗೆ ಏನು ವಾಗ್ದಾನ ಮಾಡಿದನೋ ಅದಕ್ಕಾಗಿ, ಮತ್ತು ಯಾವ ಒಂದು ಒಡಂಬಡಿಕೆಯನ್ನು, ಶಾಶ್ವತ ಒಡಂಬಡಿಕೆಯನ್ನು ನಮಗಾಗಿ ಮಾಡಿದ್ದಾನೋ ಅದಕ್ಕಾಗಿ ನಾವು ವಂದನೆ ಸಲ್ಲಿಸೋಣ. ಬಾಯಿ ತೆರೆದು ಸ್ತೋತ್ರ ಮಾಡೋಣ. ಸ್ತೋತ್ರ ದೇವ, ಥ್ಯಾಂಕ್ ಯು ಜೀಸಸ್. ವಂದನೆ 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 ತಂದೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಓ ಸ್ವಾಮಿ, ನಿನಗೆ ವಂದನೆ ಕರ್ತನೆ. ನಿನ್ನ ಒಡಂಬಡಿಕೆಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ರಕ್ತಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ನಿನ್ನ ಒಂದು ರಕ್ತದ ಕೋಟೆಯೊಳಗಿದ್ದೇವೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಯಾವುದು ನಿನ್ನಿಂದ ನಮ್ಮನ್ನು ದೂರ ತೆಗೆದುಕೊಂಡು ಹೋಗಲಾರದು. ಓ ಕರ್ತನೆ ಸ್ವಾಮಿ, ನಿನ್ನ ಒಂದು ಪ್ರೀತಿಯಲ್ಲಿ ನಾವು ಭದ್ರವಾಗಿ ಸುರಕ್ಷಿತವಾಗಿದ್ದೇವೆ. ಕರ್ತನೆ ಸ್ವಾಮಿ, ನೀನು ಒಂದು ಪ್ರೀತಿಯ ಒಡಂಬಡಿಕೆಯನ್ನ ನಮ್ಮ ಸಂಗಡ ಮಾಡಿಕೊಂಡಿದ್ದೆ, ನನ್ನ ಸಂಗಡ ಮಾಡಿಕೊಂಡಿದ್ದೆ. ಓ ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ವಂದನೆ ಸಲ್ಲಿಸ್ತೇವೆ. ಓ ಹಲ್ಲೆಲೂಯಾ. ನಿನ್ನ ವಾಕ್ಯದ ವಾಗ್ದಾನಗಳ ಕರ್ತನೆ ಸ್ವಾಮಿ ನೆರವೇರಿಕೆಯನ್ನ ಸ್ವಾಮಿ ಕರ್ತನೆ ನಾವು ಘೋಷಿಸ್ತೇವೆ. ಕಾರಣ ನಾವು ನಿನ್ನ ಮಕ್ಕಳಾಗಿದ್ದೇವೆ, ನಿನ್ನ ಸ್ವಾಸ್ಥ್ಯವಾಗಿದ್ದೇವೆ, ನೀನು ಆಯ್ದುಕೊಂಡಂತ ಜನಾಂಗವಾಗಿದ್ದೇವೆ, ನಿನ್ನ ಪ್ರಜೆಗಳಾಗಿದ್ದೇವೆ. ಸ್ತೋತ್ರ ದೇವ, ವಂದನೆ 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 ಕರ್ತನೆ ಸ್ವಾಮಿ. ಈ ಒಂದು ವರ್ಷಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಿನ್ನ ವಾಕ್ಯವು ತಲತಲಾಂತರಕ್ಕೂ ಬದಲಾಗದಂತ ವಾಕ್ಯ, ನಿನ್ನ ವಾಗ್ದಾನ ಎಂದೆಂದಿಗೂ ಅದು ಬದಲಾಗದಂತ ವಾಗ್ದಾನ. ಕರ್ತನೆ ಸ್ವಾಮಿ, ನಾವು ನಿನ್ನ ಬಳಿಗೆ ಬರುತ್ತಿರುವಾಗ ಮತ್ತು ಈ ಒಂದು ಹೊಸ ವರ್ಷವನ್ನ ಸ್ವಾಮಿ ನಿನ್ನ ಸನ್ನಿಧಾನದಿಂದ ನಾವು ಪ್ರಾರಂಭಿಸುತ್ತಿರಲಾಗಿ ಕರ್ತನೆ ಸ್ವಾಮಿ, ಈ ಒಂದು ವರ್ಷದಲ್ಲಿ ಸ್ವಾಮಿ ನಿನ್ನ ಒಂದು ಪರಿಪಕ್ವತೆ ನಾವು ಘೋಷಿಸ್ತೇವೆ. ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ ಬಹು ಗುಣಿಸುವಿಕೆಯನ್ನ ನಾವು ಘೋಷಿಸ್ತೇವೆ. ನಿನ್ನ ವಾಕ್ಯದಿಂದ ಕರ್ತನೆ ಸ್ವಾಮಿ ಆಶೀರ್ವಾದ, ಆರೋಗ್ಯ, ಆನಂದ ಯೇಸುವಿನ ನಾಮದಲ್ಲಿ ನಾವು ಘೋಷಿಸ್ತೇವೆ. ನಮ್ಮ ಮೇಲೆಯೂ, ನಮ್ಮ ಮಕ್ಕಳ ಮೇಲೆಯೂ, ನಮ್ಮ ಕುಟುಂಬದ ಮೇಲೆಯೂ, ನಮ್ಮ ಉದ್ಯೋಗಗಳಲ್ಲಿ, ನಮ್ಮ ಕೆಲಸಗಳಲ್ಲಿ, ನಮ್ಮ ಒಂದು ಕರ್ತನೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯದ ಮೇಲೆ ನಿನ್ನ ಒಂದು ಕರ್ತನೆ ಸ್ವಾಮಿ ನೆರವೇರಿಸುವಿಕೆ, ವಾಕ್ಯದ ವಾಗ್ದಾನದ ನೆರವೇರಿಸುವಿಕೆ ಘೋಷಿಸ್ತೇವೆ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಹೌದು ಸ್ವಾಮಿ, ನಿನ್ನ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ನೀನು ಕರ್ತನೆ ಸ್ವಾಮಿ ಅಪ್ಪ ಸ್ವಾಮಿ ಕರ್ತನೆ ನೀನು ವೇಗವಾಗಿ ಮಾಡುವಂತ ದೇವರಾಗಿದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ವಂದನೆ ಸಯ್ಯ. ನಿನಗೆ ಘನಮಾನ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಈ ಒಂದು ಇಡೀ ವರ್ಷವನ್ನು ಸ್ವಾಮಿ ನಿನ್ನ ಮುಂದೆ, ನಿನ್ನ ಹಸ್ತದಲ್ಲಿ, ನಿನ್ನ ಪಾದದ ಕೆಳಗೆ ಇಡುತ್ತೇವೆ. ನಮ್ಮ ಜೀವಿತಗಳನ್ನು ನಿನಗೆ ಇಡುತ್ತೇವೆ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ, ನಮ್ಮ ಸಮರ್ಪಣೆಯಲ್ಲಿ ಸ್ವಾಮಿ ನಾವು ಮುಂದೆ ಸಾಗುತ್ತೇವೆ. ನಮ್ಮ ಒಂದು ಕರ್ತನೆ ಸ್ವಾಮಿ ವಿಧೇಯತೆಯಲ್ಲಿ ನಾವು ಮುಂದೆ ಸಾಗುತ್ತೇವೆ. ಕರ್ತನೆ ಸ್ವಾಮಿ ನಿನ್ನ ವಾಕ್ಯಗಳನ್ನ, ವಾಗ್ದಾನಗಳಲ್ಲಿ ನಡೆಯುವುದರಲ್ಲಿ ಮುಂದೆ ಸಾಗುತ್ತೇವೆ. ಯೇಸುವಿನ ನಾಮದಲ್ಲಿ ಎಲ್ಲದರ ಮೇಲೆ ಕರ್ತನೆ ನಿನ್ನ ವಾಗ್ದಾನ ಘೋಷಿಸ್ತೇವೆ, ನಿನ್ನ ಶಾಶ್ವತ ಒಡಂಬಡಿಕೆಯನ್ನು ಘೋಷಿಸ್ತೇವೆ. ಸ್ತೋತ್ರ ದೇವ, ವಂದನೆ ಸಯ್ಯ. ಆರೋಗ್ಯದ ಒಡಂಬಡಿಕೆಯನ್ನು ಕೊಟ್ಟಿದ್ದಿ, ಕೃಪೆಯ ಒಡಂಬಡಿಕೆಯನ್ನು ಕೊಟ್ಟಿದ್ದಿ, ಪ್ರೀತಿಯ ಒಡಂಬಡಿಕೆಯನ್ನು ಕೊಟ್ಟಿದ್ದಿ ಸ್ವಾಮಿ, ನೆರವೇರುವಿಕೆಯನ್ನು ಒಡಂಬಡಿಕೆಯನ್ನು ಕೊಟ್ಟಿದ್ದಿ ಸ್ವಾಮಿ, ನಿತ್ಯವಾದಂಥ ಒಂದು ಒಡಂಬಡಿಕೆಯನ್ನು ಕೊಟ್ಟಿದ್ದಿ. ನಿನ್ನ ಕೃಪೆ ಶಾಶ್ವತವಾದದ್ದು ಸ್ವಾಮಿ. ನೀನು ಒಳ್ಳೆಯವನು, ನಿನ್ನ ಕೃಪೆ ಶಾಶ್ವತವಾದದ್ದು, ನಿನ್ನ ಪ್ರೀತಿ ಎಂದೆಂದಿಗೂ ನಮ್ಮನ್ನು ಆವರಿಸಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಒಡಂಬಡಿಕೆ, ನೀನು ನಮ್ಮ ಜೊತೆ ಯಾವಾಗಲಿದ್ದೆ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಇಂಥ ಒಂದು ನೆರವೇರಿಸುವಂಥ ದೇವರು ಒಡಂಬಡಿಕೆ ನಮಗೆ ಇರುವಾಗ ನಮಗೆ ಯಾವ ಭಯವಿಲ್ಲ. ಇಂಥ ಒಂದು ಭದ್ರವಾದಂಥ ಒಡಂಬಡಿಕೆ ಕೋಟೆಯಲ್ಲಿ ನಾವಿರುವಾಗ ನಮಗೆ ಯಾವ ಭಯವಿಲ್ಲ. ನಮಗೆ ಯಾವ ಕೊರತೆ ಇಲ್ಲ, ನಮಗೆ ಯಾವ ಅನಾರೋಗ್ಯ ಇಲ್ಲ. ಯೇಸುವಿನ ನಾಮದಲ್ಲಿ ಕರ್ತನೆ,
ಈ ಒಂದು ಕರ್ತನ ಸ್ವಾಮಿ ಅಪ್ಪ, ನನ್ನ ಜೀವಿತ, ನಮ್ಮ ಜೀವಿತಗಳನ್ನ, ಕುಟುಂಬಗಳನ್ನ, ನಮ್ಮ ಕೆಲಸ, ಉದ್ಯೋಗ, ವ್ಯಾಪಾರಗಳನ್ನ ಸ್ವಾಮಿ ನಿನ್ನ ಒಡಂಬಡಿಕೆಯಲ್ಲಿ ನಾವು ಕರ್ತನೆ ಸ್ವಾಮಿ ನಾವು ಆವರಿಸ್ತೇವೆ. ನಿನ್ನ ರಕ್ತದಿಂದ ನಾವು ಆವರಿಸ್ತೇವೆ. ಈ ಒಂದು 2026ನೇ ಇಸ್ವಿಯನ್ನ ನಿನ್ನ ಒಂದು ಕರ್ತನೆ ವಾಕ್ಯದಿಂದ ಕರ್ತನೆ ಸ್ವಾಮಿ ವಾಕ್ಯದ ಒಂದು ವಾಗ್ದಾನಗಳ ಒಡಂಬಡಿಕೆ ನೆರವೇರುವಿಕೆಯನ್ನ ನಾವು ಘೋಷಿಸ್ತೇವೆ ಯೇಸುವಿನ ನಾಮದಲ್ಲಿ. ನಿನಗೆ ಸ್ತೋತ್ರ ದೇವ, ವಂದನೆ ಸಯ್ಯ. ಒಡಂಬಡಿಕೆ ಮಾಡಿದಾತ ನೀನು, ಒಡಂಬಡಿಕೆಗಾಗಿ ಸ್ವಾಮಿ ತ್ಯಾಗ ಮಾಡಿದಾತ ನೀನು, ಒಡಂಬಡಿಕೆ ನೆರವೇರಿಸುವಾತ ನೀನು ಸ್ವಾಮಿ. ನಾವು ಕೇವಲ ಅದನ್ನು ಅನುಭವಿಸುವವರಾಗಿದ್ದೇವೆ ಕರ್ತನೆ ಸ್ವಾಮಿ. ನಿನ್ನ ಒಡಂಬಡಿಕೆಯಿಂದ ಸ್ವಾಮಿ ಕರ್ತ ನಿನ್ನೊಟ್ಟಿಗೆ ನಾವು ಅದನ್ನು ಅನುಭವಿಸುವವರಾಗಿದ್ದೇವೆ. ಎಲ್ಲದರ ಮೇಲೆ ನಿನ್ನ ವಾಕ್ಯವನ್ನು ಘೋಷಿಸ್ತೇವೆ ಸ್ವಾಮಿ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಎಡಬಿಡದ ವಾಕ್ಯ, ನಮ್ಮನ್ನೆಂದೆಂದಿಗೂ ಕಟ್ಟುವಂಥ ವಾಕ್ಯ. ಸ್ತೋತ್ರ ದೇವ, ವಂದನೆಸಿಯ ಜೀವಂತ ವಾಕ್ಯ ಯೇಸುವೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರತಿದಿನ ನಾವು ನಿನ್ನೊಟ್ಟಿಗೆ ನಾವು ನಡೆಯಲು ಬಯಸುತ್ತೇವೆ ಕರ್ತನೆ. ಈ 2026ರನ್ನ ನಿನ್ನ ಹಸ್ತದಲ್ಲಿ, ನಿನ್ನ ರಕ್ತದಿಂದ, ನಿನ್ನ ಒಡಂಬಡಿಕೆಯಿಂದ ಸ್ವಾಮಿ ನಾವು ಆವರಿಸ್ತೇವೆ ಯೇಸುವಿನ ನಾಮದಲ್ಲಿ. ಘೋಷಿಸ್ತೇವೆ ನಿನ್ನ ವಾಕ್ಯವನ್ನು ಯೇಸುವಿನ ನಾಮದಲ್ಲಿ. ಯೇಸುವೆ ದೇವರಿಂದ ಘೋಷಿಸ್ತಾ ಉನ್ನತನ ಏಕೈಕ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಉತ್ತರವನ್ನು ಪಡೆದಿದ್ದೇವೆ ತಂದೆವರೇ. ಆಮೇನ್, 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 ಆಮೇನ್. ದಯಮಾಡಿ ಕೂತ್ಕೊಳ್ರಿ.
ಹಲ್ಲೆಲೂಯಾ. ತಂದೆಯಾದ ದೇವರೇ ಸ್ವಾಮಿ, ನಿನ್ನ ಅಪಾರವಾದ ಪ್ರೀತಿ